ಹಲೋ ಎವ್ರಿವನ್. ಬೈಸೆಪ್ ಸಕ್ಕದಾಗ ಕಾಣಿಸ್ತೈತಲ್ಲ, ಇರ್ಲಿ ಇನ್ನೂ ಚಿಕ್ಕದು, ಇನ್ನೂ ಬೆಳಿಬೇಕು. ಸ್ಟಾರ್ಟ್ ಮಾಡೋಣ ಕ್ಲಾಸು. ತುಂಬ ಜನ ಹೇಳಿದ್ರಿ ಡಿಸ್ಕ್ಲೇಮರ್ ಓದ್ಕೊಂಡು ಕುತ್ಕೊಬೇಡಿ ಅಂತ. ಸೆಬಿ ರೆಗ್ಯುಲೇಷನ್ನು ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ನೀಟಾಗೆಲ್ಲ ಓದ್ಬಿಟ್ರೆ ನಾನು ಸೇಫ್ ಆಗ್ತೀನಿ, ಚಾನಲ್ ಸೇಫ್ ಆಗುತ್ತೆ. ನಾನು ಡಿಸ್ಕ್ಲೇಮರ್ ಓದಿಲ್ಲ ಅಂದರೆ ಹೊಟ್ಟೆ ಊರಿಗೆ ಬೇಕಾದರೆ ರಿಪೋರ್ಟ್ ಮಾಡಿಬಿಡ್ತಾರೆ ಸೆಬಿಗೆ. ಇವನು ಸೆಬಿ ರಿಜಿಸ್ಟರ್ಡ್ ಅಲ್ಲ, ಆದರೂ ಸ್ಟಾಕ್ಸ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಾನೆ ಹಂಗೆ ಅಂತ. ಸೊ ಕಾಂಟ್ ಟೇಕ್ ರಿಸ್ಕ್. ಅದಕ್ಕೆ ಓದ್ಬಿಡ್ತೀನಿ. ಒಂದು 10 ಸೆಕೆಂಡ್ ಬೇಕಾದರೆ ನೀವು ಸ್ಕಿಪ್ ಮಾಡಿಬಿಡಿ, ಕೇಳಿಸ್ಕೊಳಕ್ಕಾಗಿಲ್ಲ ಅಂದರೆ. ಸೊ ಓದಲೇಬೇಕು, ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ದೆನ್ ತುಂಬ ಜನ ಮೆಸೇಜ್ ಮಾಡಿದ್ರೆ ವಿಡಿಯೋ ಫ್ರೀಕ್ವೆನ್ಸಿ ಜಾಸ್ತಿ ಮಾಡಿ, ವಾರಕ್ಕೆ 4-5 ಹಾಕಿ ಅಂತ. 4-5 ಆಗಲ್ಲ. ಏನಕ್ಕಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ, ನಂದು ಟ್ರೇಡಿಂಗು, ತೋಟ, ಜಿಮ್ಮು ಇದನ್ನೆಲ್ಲ ಮ್ಯಾನೇಜ್ ಮಾಡಬೇಕಾಗುತ್ತೆ. ಇದರಲ್ಲೂ ಒಂದಷ್ಟು ಟೈಮ್ ಉಳಿಸಿ ತೆಗೆದು ನಾನು ಕ್ಲಾಸ್ ರೆಕಾರ್ಡ್ ಮಾಡಬೇಕಾಗುತ್ತೆ, ನೋಟ್ಸ್ ಪ್ರಿಪೇರ್ ಮಾಡಿ ಕ್ಲಾಸ್ ರೆಕಾರ್ಡ್ ಮಾಡಬೇಕಾಗುತ್ತೆ. ಸೊ 2ರಿಂದ 3 ಅಷ್ಟೇ ಆಗೋದು. ಹೋಗ್ತಾ ಟಾಪಿಕ್ಸ್ ಅಡ್ವಾನ್ಸ್ ಆಗುತ್ತೆ. ಅಡ್ವಾನ್ಸ್ ಆದಾಗ ನಾನು ವಾರಕ್ಕೆ 4-5 ವಿಡಿಯೋಸ್ ಬಿಟ್ಟರೆ ನಿಮ್ಗೇನು ಅರ್ಥ ಆಗಲ್ಲ, ತಲೆ ಕೆಟ್ಟೋಗುತ್ತೆ. ಸೊ ಇದೇ ಫೇಸಲ್ಲಿ ಹೋದರೆ ಆರಾಮಾಗಿ ಕಲಿಬೋದು. ಗುಡ್ ಥಿಂಗ್ಸ್ ಟೇಕ್ಸ್ ಟೈಮ್, ಅಷ್ಟೇ. ಕಲೀರಿ, ಆರಾಮಾಗಿ ಕಲೀರಿ, ತಲೆ ಕೆಡ್ಸ್ಕೊಂಬೇಡಿ. Disclaimer: this video is created for educational and information purpose only. I am not a SEBI registered advisor. The content shared here should not be considered as investment advice. Please consult a SEBI registered financial advisor before making any investment decisions. Investments in securities market are subject to market risk. Read all the related documents carefully before investing. My intention is purely to spread awareness and knowledge about the stock market, not to provide personalized financial advice. Okay na? ಕೇಳಿಸ್ಕೊಂಡ್ರೆ ಕರೆಕ್ಟಾಗಿ? Let's start. ಲಾಸ್ಟ್ ಕ್ಲಾಸಲ್ಲಿ IPO ಮತ್ತು ಮನಿ ಸರ್ಕ್ಯುಲೇಷನ್ ಬಗ್ಗೆ ಡಿಸೈಡ್ ಮಾಡಿದ್ವಿ ಅಲ್ವಾ. ಈ ಕ್ಲಾಸಲ್ಲಿ ಕಾಮನ್ಲಿ ಯೂಸ್ ಟರ್ಮ್ಸ್ ಇನ್ ಸ್ಟಾಕ್ ಮಾರ್ಕೆಟ್ ಮತ್ತು ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್ ಆ್ಯಂಡ್ ದೇರ್ ವರ್ಕಿಂಗ್ ಮೆಕ್ಯಾನಿಸಮ್ ಇಷ್ಟು ಮಾಡೋಣ. ಟೈಮ್ ಇದ್ದರೆ ಸೆಕ್ಟರ್ಸ್ ಇನ್ ಸ್ಟಾಕ್ ಮಾರ್ಕೆಟ್ ಅದು ಕಂಪ್ಲೀಟ್ ಮಾಡಿಬಿಡೋಣ. ಓಕೆ, ಲೆಟ್ ಸ್ಟಾರ್ಟ್ ವಿತ್ ಕಾಮನ್ಲಿ ಯೂಸ್ ಟರ್ಮ್ಸ್ ಇನ್ ಮಾರ್ಕೆಟ್. ಓಕೆನಾ? ನೀವು ಕೇಳಿರ್ತೀರ, ನ್ಯೂಸಲ್ಲಿ ಇರ್ಬೋದು ಅಥವಾ ಇನ್ಫ್ಲೂಯೆನ್ಸರ್ಸ್ ಇರ್ಬೋದು, ಯಾರಾದರೂ ಹೇಳೋದನ್ನ ಬುಲ್ಲಿಶ್ ಮಾರ್ಕೆಟು, ಬಿಯರಿಶ್ ಮಾರ್ಕೆಟು ಅಂತ. ಬುಲ್ಲಿಶ್ ಮಾರ್ಕೆಟ್ ಅಂದರೆ ಏನು ಅಂದರೆ ಮಾರ್ಕೆಟ್ ಅಪ್ ಟ್ರೆಂಡಿಂಗಲ್ಲಿದೆ, ಮೇಲೆ ಹೋಗ್ತಾ ಇದೆ ಅಂತ ಅರ್ಥ, ಇನ್ ಸಿಂಪಲ್ ಲ್ಯಾಂಗ್ವೇಜ್. ಓಕೆ. ಸೈಡ್ ವೇಸ್ ಮಾರ್ಕೆಟ್ ಅಂದರೆ ಮಾರ್ಕೆಟು ಒಂದೇ ರೇಂಜಲ್ಲಿ ಸ್ಟಕ್ ಹೋಗಿದೆ, 100 ಪಾಯಿಂಟು 200 ಪಾಯಿಂಟು ಆ ಥರ, ಹಿಂಗೆ ಈ ಥರ ಮಾರ್ಕೆಟ್ ಮೂವ್ಮೆಂಟ್ ಇದೆ. ಒಂದೇ ರೇಂಜಲ್ಲಿ ಮೇಲೆ ಕೆಳಗಡೆ ಇದೇ ರೇಂಜಲ್ಲಿ ಸ್ಟಕ್ ಹೋಗಿದೆ ಮಾರ್ಕೆಟ್ ಅಂತ. ಇದನ್ನು ಸೈಡ್ ವೇಸ್ ಮಾರ್ಕೆಟ್ ಅಂತಾರೆ. ಅದೇ ಮಾರ್ಕೆಟ್ ಈ ಥರ ಮೇಲೆ ಹೋಗ್ತಾ ಇದ್ದರೆ ಕಂಟಿನ್ಯೂಸ್ ಆಗಿ ಅದನ್ನು ಅಪ್ ಟ್ರೆಂಡ್ ಮಾರ್ಕೆಟ್ ಅಂತ ಕರೀತಾರೆ, ಅಥವಾ ಬುಲ್ಲಿಶ್ ಮಾರ್ಕೆಟ್ ಅಂತ ಕರೀತಾರೆ. ಓಕೆ. ಬುಲ್ಲಿಶ್ ಮಾರ್ಕೆಟ್ ಅಂದರೆ ಬೈಯರ್ಸ್ ಡಾಮಿನೇಟ್ ಮಾಡ್ತಾ ಇದ್ದಾರೆ, ಮಾರ್ಕೆಟ್ ಮೇಲಕ್ಕೆ ಹೋಗ್ತಾ ಇದೆ ಅಂತ ಅರ್ಥ. ಬಿಯರಿಶ್ ಮಾರ್ಕೆಟ್ ಅಂದರೆ ಸೆಲ್ಲರ್ಸ್ ಡಾಮಿನೇಟ್ ಮಾಡ್ತಾ ಇದ್ದಾರೆ, ಮಾರ್ಕೆಟ್ ಕೆಳಗಡೆಗೆ ಬೀಳ್ತಾ ಇದೆ ಅಂತ ಅರ್ಥ. ಈ ಥರ ಡೈರೆಕ್ಷನ್ ಈ ಥರ ಇರುತ್ತೆ. ಆರೋ ಮಾರ್ಕ್ ನೋಡಿ, ಇದು ಬಿಯರಿಶು, ಇದು ಬುಲ್ಲಿಶು, ಇದು ಸೈಡ್ ವೇಸು, ಇಷ್ಟೇ ಇದು. ಸರಿನಾ? 52 ವೀಕ್ ಹೈ ಲೋ ಅಂದರೆ 52 ವೀಕ್ಸ್ ಅಂದರೆ ಮಾರ್ಕೆಟ್ ಟ್ರೇಡಿಂಗ್ ಡೇಸ್ ಎಷ್ಟಿರುತ್ತೆ ಅಷ್ಟರದ್ದು ಒನ್ ಇಯರ್ದು ಹೈ ಮತ್ತು 1 ಇಯರ್ದು ಲೋ. ಈಗ ಕೇಳಿರ್ತೀರ ನ್ಯೂಸ್ ಚಾನಲ್ಸಲ್ಲಿ ಇರ್ಬೋದು, ಮಾರ್ಕೆಟ್ ಈಸ್ ಇನ್ 52 ವೀಕ್ ಹೈ ಅಂದರೆ ಇವತ್ತಿಂದ ಹಿಡಿದು 52 ವೀಕ್ಸ್ ಹಿಂದೆ ಹೋದರೆ ಅಷ್ಟು ಟೈಮ್ ಸ್ಪ್ಯಾನಲ್ಲಿ ಮಾರ್ಕೆಟು ಹೈಯೆಸ್ಟ್ ಪಾಯಿಂಟಲ್ಲಿದೆ ಅಂತ ಅರ್ಥ. 52 ವೀಕ್ಸ್ ಲೋ ಅಂದರೆ ಇವತ್ತಿಂದ ಹಿಡಿದು 52 ವೀಕ್ಸ್ ಹಿಂದೆ ಹೋದರೆ ಅಷ್ಟು ಟೈಮ್ ಪೀರಿಯಡಲ್ಲಿ ಲೋಯೆಸ್ಟ್ ಪಾಯಿಂಟಲ್ಲಿದೆ ಅಂತ ಅರ್ಥ. 52 ವೀಕ್ಸ್ ಹೈ ಆ್ಯಂಡ್ 52 ವೀಕ್ಸ್ ಲೋ. ಸರಿನಾ? ಇದು ನೆಕ್ಸ್ಟ್ ಆಲ್ ಟೈಮ್ ಹೈ ಅಂಡ್ ಲೋ ಅಂದರೆ ಯಾವುದೇ ಒಂದು ಸ್ಟಾಕ್ ಇರ್ಬೋದು, ಆಲ್ ಟೈಮ್ ಹೈಯಲ್ಲಿದೆ ಅಂತ ಕೇಳಿರ್ತೀರ. ಅಂದರೆ ಫಾರ್ ಎಕ್ಸಾಂಪಲ್ ಅದು IPO ಲಾಂಚ್ ಆಗಿ ಓಪನ್ ಆದಾಗ ಒಂದು 70 ರೂಪಾಯಲ್ಲಿರುತ್ತೆ ಅಂತ ಅನ್ಕೊಳ್ಳೋಣ. ಸರಿನಾ? ಓವರ್ ದ ಟೈಮ್ ಅದು ಕೆಳಗಡೆಗೆ ಹೋಗಿರುತ್ತೆ, 40 ರೂಪಾಯಿಗೆ ಇಳಿದಿರುತ್ತೆ, 40 ರೂಪಾಯಿಂದ 100 ರೂಪಾಯಿಗೆ ಹೋಗಿರುತ್ತೆ, 100 ರೂಪಾಯಿಂದ ಮತ್ತೆ 80 ರೂಪಾಯಿಗೆ ಬಂದಿರುತ್ತೆ, 80 ರೂಪಾಯಿಂದ ಅಪ್ ಟ್ರೆಂಡ್ ಹೋಗಿ ಸೀದಾ 140 ರೂಪಾಯಲ್ಲಿದೆ ಅಂತ ಅನ್ಕೊಳ್ಳೋಣ. ಇವಾಗ ಏನು ಅದು ಲೈಫ್ ಟೈಮ್ ಹೈ ಅಂತ, ಆಲ್ ಟೈಮ್ ಹೈ. ಅದು ಸ್ಟಾಕ್ ಯಾವಾಗಿಂದ IPO ಲಿಸ್ಟ್ ಆಯಿತೋ 70 ರೂಪಾಯಿಂದ ಹಿಡಿದು 140 ರೂಪಾಯಲ್ಲಿದೆ ಅಂದರೆ ಆಲ್ ಟೈಮ್ ಹೈ, ATH ಅಂತ ಕರೀತಾರೆ. ಸರಿನಾ? ಆಲ್ ಟೈಮ್ ಲೋ ಅಂದರೆ 70 ರೂಪಾಯಲ್ಲಿ ಓಪನ್ ಆಗಿರುತ್ತೆ ಅನ್ಕೊಳ್ಳಿ, 140 ಇರುತ್ತೆ ಅನ್ಕೊಳ್ಳಿ. ಏನೋ ಆಗುತ್ತೆ ಸ್ಟಾಕಲ್ಲಿ, ಫಂಡಮೆಂಟಲ್ ಏನೋ ಚೇಂಜ್ ಆಗುತ್ತೆ, ಕಂಪ್ನಿಯಲ್ಲಿ ಏನೋ ಪ್ರಾಬ್ಲಮ್ ಆಗುತ್ತೆ, ಸ್ಟಾಕ್ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ರೀಸೆಂಟಾಗಿ ರಾಜೇಶ್ ಎಕ್ಸ್ಪೋರ್ಟ್ಸ್ ಅಲ್ವಾ, ಅದು ಬೀಳಕ್ಕೆ ಸ್ಟಾರ್ಟ್ ಆಗಿತ್ತಲ್ವಾ, ಅದೇ ಥರ ಈ ಥರ ಬೀಳೋಕ್ಕೆ ಸ್ಟಾರ್ಟ್ ಆಗಿ 20 ರೂಪಾಯಿಗೆ ಬಂದುಬಿಡುತ್ತೆ ಸ್ಟಾಕ್ ಅಂತ ಇಟ್ಕೊಳ್ಳೋಣ. 20 ರೂಪಾಯಿಗೆ ಸ್ಟಾಕು IPO ಓಪನ್ ಆಗಿದ್ದು 70 ರೂಪಾಯಿಗೆ, ಆಲ್ ಟೈಮ್ ಹೈ 140 ರೂಪಾಯಿ, ಸ್ಟಾಕ್ ಇವಾಗಿರೋದು 20 ರೂಪಾಯಿ. ಇದು ಆಲ್ ಟೈಮ್ ಲೋ, ATL ಅಂತ ಕರೀತಾರೆ. ಸರಿನಾ? ಇಷ್ಟೇ ಆಲ್ ಟೈಮ್ ಹೈ ಆ್ಯಂಡ್ ಆಲ್ ಟೈಮ್ ಲೋ ಅಂದರೆ. ಅಪ್ಪರ್ ಸರ್ಕ್ಯೂಟ್ ಆ್ಯಂಡ್ ಲೋಯರ್ ಸರ್ಕ್ಯೂಟ್. ಅಪ್ಪರ್ ಸರ್ಕ್ಯೂಟ್ ಅಂಡ್ ಲೋಯರ್ ಸರ್ಕ್ಯೂಟ್ ಅಂದರೆ ಸ್ಮಾಲ್ ಕ್ಯಾಪ್ಸ್ ಇರ್ಬೋದು, ಮಿಡ್ ಕ್ಯಾಪ್ ಇರ್ಬೋದು, ಲಾರ್ಜ್ ಕ್ಯಾಪ್ ಇರ್ಬೋದು. ಈ ಥರ ಪ್ರತಿಯೊಂದು ಸ್ಟಾಕ್ಗೂ ಒಂದು ಪರ್ ಡೇಗೆ ಎಷ್ಟು ಮೂವ್ಮೆಂಟ್ ಆಗಬೇಕು ಅಂತ ಲಿಮಿಟ್ ಇರುತ್ತೆ. ಈ ಲಿಮಿಟ್ ಏನಕ್ಕೆ ಆಗ್ತಾರೆ ಅಂದರೆ ಕಂಟಿನ್ಯೂಸ್ ಆಗಿ ಬೀಳದೇ ಇರಲಿ ಅಂತ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸ್ಟಾಕು 100 ರೂಪಾಯಲ್ಲಿ ಇರುತ್ತೆ ಅನ್ಕೊಳ್ಳೋಣ. ಸರಿನಾ? 100 ರೂಪಾಯಲ್ಲಿರೋ ಸ್ಟಾಕು ಏನೋ ಒಂದು ಬ್ಯಾಡ್ ನ್ಯೂಸ್ ಬಂತು ಅಥವಾ ಕಂಪ್ನಿಯಲ್ಲಿ ಏನೋ ಪ್ರಾಬ್ಲಮ್ ಬಂತು,
ಒಂದೇ ಸಲ ಒಂದೇ ದಿನಕ್ಕೆ 100 ರೂಪಾಯಲ್ಲಿ ಇರೋದು ಸೀದಾ 1 ರೂಪಾಯಿಗೆ ಇಳಿದ್ಬಿಟ್ರೆ ಹೆಂಗಿರುತ್ತೆ? ಇನ್ವೆಸ್ಟ್ಮೆಂಟ್ ಮಾಡೋರ್ಗೆ ಏನಾಗ್ಬೇಡ ಅಲ್ವಾ? ಅದಕ್ಕೆ ಇದನ್ನ ಪ್ರಿವೆಂಟ್ ಮಾಡೋದಕ್ಕೆ ಅಪ್ಪರ್ ಸರ್ಕ್ಯೂಟ್ ಆರ್ ಲೋಯರ್ ಸರ್ಕ್ಯೂಟ್ಸ್ ಅಂತ ಹಾಕಿರ್ತಾರೆ. ಅಥವಾ 100 ರೂಪಾಯಲ್ಲಿರೋದು ಒಂದೇ ಸಲ 1000 ರೂಪಾಯಿಗೆ ಹೋಗ್ಬಿಟ್ರೆ ಈ ತರ ಅನ್ಯಾಚುರಲ್ ಮೂವ್ಸ್ ಆಗಬಾರ್ದು ಅಂತೇಳಿ ಅಪ್ಪರ್ ಸರ್ಕ್ಯೂಟ್ ಮತ್ತೆ ಲೋವರ್ ಸರ್ಕ್ಯೂಟ್ ಅಂತ ಇಟ್ಟಿರ್ತಾರೆ. ಸ್ಮಾಲ್ ಕ್ಯಾಪ್ಸ್ಗೆ ಒಂದು ಲಿಮಿಟ್ ಇರುತ್ತೆ, ಮಿಡ್ ಕ್ಯಾಪ್ಸ್ಗೆ ಒಂದು ಲಿಮಿಟ್ ಇರುತ್ತೆ, ಲಾರ್ಜ್ ಕ್ಯಾಪ್ಸ್ಗೆ ಒಂದು ಲಿಮಿಟ್ ಇರುತ್ತೆ. ಪರ್ ಡೇ ಇಷ್ಟು ಮಾತ್ರ ಮೂವ್ಮೆಂಟ್ ಆಗಬೇಕು ಅಂತ. ಅದಕ್ಕೆ ಜಾಸ್ತಿ ಮೂವ್ಮೆಂಟ್ ಆದರೆ ಅಪ್ಪರ್ ಸರ್ಕ್ಯೂಟ್ ಆರ್ ಲೋವರ್ ಸರ್ಕ್ಯೂಟ್ ಆಕ್ಟಿವೇಟ್ ಆಗುತ್ತೆ. ಹೋಲ್ ಡೇ ಅಥವಾ ಅದಕ್ಕೆ ಟೈಮ್ ಪೀರಿಯಡ್ ಎಷ್ಟು ಫಿಕ್ಸ್ ಆಗಿರುತ್ತೋ ಅಲ್ಲಿವರೆಗೂ ಅದು ಸ್ಟಾಕ್ ಮೂವ್ ಆಗಲ್ಲ, ಅದಕ್ಕಿಂತ ಮೇಲೆ ಮೂವ್ ಆಗಲ್ಲ, ಅಲ್ಲಿಗೆ ಕ್ಲೋಸ್ ಅದು. ಓಕೆನಾ? ಅದು 2% ಆದರೂ ಇರ್ಬೋದು, 5% ಆದರೂ ಇರ್ಬೋದು, 10% 20% ಬೇಸ್ಡ್ ಆನ್ ಎಕ್ಸ್ಚೇಂಜ್ ಸೆಲೆಕ್ಟೆಡ್ ಕ್ರೈಟೀರಿಯಾ. ನೆಕ್ಸ್ಟ್ ಲಾಂಗ್ ಪೊಸಿಷನ್ ಅಂಡ್ ಶಾರ್ಟ್ ಪೊಸಿಷನ್. ಲಾಂಗ್ ಪೊಸಿಷನ್ ಅಂದ್ರೆ ನಾನು ಆ ಸ್ಟಾಕ್ನ ಬೈ ಮಾಡಿ ಹೋಲ್ಡ್ ಮಾಡಿದ್ದೀನಿ ಅಂತ ಅರ್ಥ. ಅಂದ್ರೆ ಐ ಹ್ಯಾವ್ ಕ್ರಿಯೇಟೆಡ್, ಈಗ ಫಾರ್ ಎಕ್ಸಾಂಪಲ್ ಒಂದು ಸ್ಟಾಕ್ ತಗೊಳ್ಳೋಣ, ಐಡಿಯಾ, ಅದು ಒಂದು ಸ್ಟಾಕ್ ತಗೊಳ್ಳೋಣ. ಐಡಿಯಾದ್ರಲ್ಲಿ ನಾನು ಬೈ ಮಾಡಿ ಹೋಲ್ಡ್ ಮಾಡಿದ್ದೀನಿ ಅಂದ್ರೆ ಐ ಆಮ್ ಲಾಂಗ್ ಇನ್ ದಟ್ ಸ್ಟಾಕ್ ಅಂತ ಅರ್ಥ. ಅಂದ್ರೆ ಐ ಹ್ಯಾವ್ ಕ್ರಿಯೇಟೆಡ್ ಲಾಂಗ್ ಪೊಸಿಷನ್ ಮೀನ್ಸ್ ಐ ಹ್ಯಾವ್ ಬಾಟ್ ದಿಸ್ ಸ್ಟಾಕ್ ಅಂಡ್ ಹೋಲ್ಡೆಡ್ ಇಟ್. ಅಂದ್ರೆ ನಾನು ಅದನ್ನ ತೆಗೆದುಕೊಂಡು ನನ್ನ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಂಡಿದ್ದೀನಿ, ಐ ಆಮ್ ಲಾಂಗ್. ಓಕೆ. ಶಾರ್ಟ್ ಪೊಸಿಷನ್ ಅಂದ್ರೆ ಇದನ್ನ ಸೆಲ್ ಮಾಡಿದ್ದೀನಿ ಅಂತ ಅರ್ಥ. ಐಡಿಯಾನ ಸೆಲ್ ಮಾಡಿದ್ದೀನಿ, ಐಡಿಯಾ ಸ್ಟಾಕ್ನ ನಾನು ಸೆಲ್ ಮಾಡಿ ಹೋಲ್ಡ್ ಮಾಡಿದ್ರೆ ನನ್ನ ಪೊಸಿಷನ್ನು ಶಾರ್ಟ್. ಅಂದ್ರೆ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಬೈ ಪೊಸಿಷನ್ ನಾನು ಹೋಲ್ಡ್ ಮಾಡಿದ್ರೆ ಐ ಆಮ್ ಲಾಂಗ್ ಇನ್ ದಟ್. ಶಾರ್ಟ್ ಪೊಸಿಷನ್ ಅಂದರೆ ಸೆಲ್ ಪೊಸಿಷನ್ನ ಹೋಲ್ಡ್ ಮಾಡಿದರೆ ಐ ಆಮ್ ಶಾರ್ಟ್ ಇನ್ ದಟ್. ಅಷ್ಟೇ. ಬೈ ಮತ್ತು ಸೆಲ್. ಬೈ ಅಂದರೆ ಲಾಂಗು, ಸೆಲ್ ಅಂದರೆ ಶಾರ್ಟ್, ಅಷ್ಟೇ. ಸರಿನಾ? ನೆಕ್ಸ್ಟ್ ಟ್ರೆಂಡ್. ಟ್ರೆಂಡ್ ಅಂದರೆ ನಾನು ಇಲ್ಲಿ ಹೇಳಿದ್ನಲ್ಲ ಬುಲ್ಲಿಶು ಮತ್ತು ಬಿಯರಿಶು. ಇನ್ನು ಇಲ್ಲಿ ಹೇಳ್ದಂಗೆ ಬುಲ್ ಮಾರ್ಕೆಟಲ್ಲಿ ಹೇಳ್ದಂಗೆ ಸ್ಟಾಕು ಕಂಟಿನ್ಯೂಸ್ ಆಗಿ ಮೇಲೆ ಹೋಗ್ತಾ ಇದ್ರೆ ಯಾವುದೇ ಸ್ಟಾಕು ಅದು ಆ ಪರ್ಟಿಕ್ಯುಲರ್ ಸ್ಟಾಕ್ ಬಂದು ಟ್ರೆಂಡಲ್ಲಿ ಇದೆ ಅಂತ ಅರ್ಥ. ಯಾವುದೇ ಒಂದು ಸ್ಟಾಕ್ ಆಗಲಿ ಕೆಳಗಡೆ ಬೀಳ್ತಾನೇ ಇದೆ ಅಂದರೆ ಆ ಪರ್ಟಿಕ್ಯುಲರ್ ಸ್ಟಾಕು ನೋಡಿ, ಆರೋ ಮಾರ್ಕ್ ನೋಡಿ ಕೆಳಗಡೆಗೆ, ಸರಿನಾ, ಬೀಳ್ತಾ ಇದೆ ಅಂದ್ರೆ ಆ ಪರ್ಟಿಕ್ಯುಲರ್ ಸ್ಟಾಕ್ ಬಂದು ಡೌನ್ ಟ್ರೆಂಡ್ ಅಲ್ಲಿ ಇದೆ ಅಂತ ಅರ್ಥ. ಟ್ರೆಂಡ್ ಅಂದ್ರೆ ಯಾವ ತರ ಮೂವ್ ಆಗ್ತಾ ಇದೆ ಸ್ಟಾಕು, ಮೇಲೆಗೆ ಹೋಗ್ತಾ ಇದೆಯಾ ಅಥವಾ ಕೆಳಗಡೆಗೆ ಹೋಗ್ತಾ ಇದೆಯಾ, ಇಷ್ಟೇ. ಇದನ್ನೇ ಟ್ರೆಂಡ್ ಅಂತ ಕರೀತಾರೆ, ಐದರ್ ಅಪ್ ಟ್ರೆಂಡ್ ಆರ್ ಡೌನ್ ಟ್ರೆಂಡ್. ಸರಿನಾ? ಕನ್ಸಾಲಿಡೇಷನ್ ಅಂದ್ರೆ ನಾನು ಹೇಳಿದ್ದೀನಿ ಸೈಡ್ ವೇಸ್ ಮಾರ್ಕೆಟ್. ಸೆಂಟ್ರಲ್ಲೇ ಈಗ ಫಾರ್ ಎಕ್ಸಾಂಪಲ್ 50 ರೂಪಾಯಿ, ಇಲ್ಲಿ 20 ರೂಪಾಯಿ, ಸರಿನಾ, ಇಷ್ಟೇ ಲೆವೆಲಲ್ಲಿದೆ ಸ್ಟಾಕು. 50 ರೂಪಾಯಿಗಿಂತ ಮೇಲೇನೂ ಹೋಗ್ತಾ ಇಲ್ಲ, 20 ರೂಪಾಯಿಗಿಂತ ಕೆಳಗಡೆನೂ ಬರ್ತಾ ಇಲ್ಲ. ಈ ತರ ಇದ್ರೆ ಇದನ್ನ ಕನ್ಸಾಲಿಡೇಷನ್ ಅಂತ ಕರೀತಾರೆ. ಸರಿನಾ? ಇಲ್ಲಿ ಆ್ಯಡ್ ಮಾಡಬೇಕಾಗಿತ್ತು, ಆ್ಯಡ್ ಮಾಡಿಲ್ಲ ನಾನು. ಅಪ್ ಟ್ರೆಂಡ್ ಅಂದ್ರೆ ಮೇಲಕ್ಕೆ ಹೋಗ್ತಾ ಇರೋದು, ಡೌನ್ ಟ್ರೆಂಡ್ ಅಂದ್ರೆ ಸ್ಟಾಕ್ ಕೆಳಗಡೆಗೆ ಬರ್ತಾನೆ ಇದೆ, ಡೌನ್ ಟ್ರೆಂಡ್. ಕನ್ಸಾಲಿಡೇಷನ್ ಅಂದ್ರೆ ಒಂದೇ ರೇಂಜಲ್ಲಿ ಸ್ಟಕ್ ಆಗಿದೆ, ಇಷ್ಟೇ. ಎಂಟ್ರಿ ಅಂದ್ರೆ ನೀವು ಯಾವ ಪ್ರೈಸ್ ಅಲ್ಲಿ ಸ್ಟಾಕ್ ನ ತಗೊಂಡಿರ್ತೀರಾ ಅದನ್ನ ಎಂಟ್ರಿ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಈಗ 20 ರೂಪಾಯಲ್ಲಿ ತಗೊಂಡಿರ್ತೀನಲ್ವಾ ನಾನು ಸ್ಟಾಕು, ಅದನ್ನ ದಟ್ ಈಸ್ ಮೈ ಎಂಟ್ರಿ ಪ್ರೈಸ್. ನಾನು ಮತ್ತೆ ಇದೇ ಸ್ಟಾಕ್ನ 30 ರೂಪಾಯಲ್ಲಿ, ಈಗ ಫಾರ್ ಎಕ್ಸಾಂಪಲ್ 20 ರೂಪಾಯಲ್ಲಿ 100 ಸ್ಟಾಕ್ ತಗೊಂಡಿರ್ತೀನಿ ಅನ್ಕೊಳ್ಳಿ, 30 ರೂಪಾಯಲ್ಲಿ ಮತ್ತೆ 100 ಸ್ಟಾಕ್ ತಗೊಂಡ್ರೆ ಎಂಟ್ರಿ ಪ್ರೈಸು ನಂದು ಆವರೇಜ್ ಔಟ್ ಆಗುತ್ತೆ. ಆವರೇಜ್ ಅಂದ್ರೆ ಎಷ್ಟಕ್ಕೆ ಬರುತ್ತೆ? 25 ರೂಪಾಯಿಗೆ ಬಂದು ಕುತ್ಕೊಳ್ಳುತ್ತೆ. ನಾನು ಫಸ್ಟ್ 20 ರೂಪಾಯಲ್ಲಿ 100 ಸ್ಟಾಕ್ ತಗೊಂಡಿದ್ದೀನಿ, ಆಮೇಲೆ ಅದು 30 ರೂಪಾಯಿಗೆ ಹೋದ್ಮೇಲೆ ಮತ್ತೆ 100 ಸ್ಟಾಕ್ ತಗೊಂಡ್ರೆ ನಂದು ಎಂಟ್ರಿ ಪ್ರೈಸು, ಆವರೇಜ್ ಟ್ರೇಡಿಂಗ್ ಪ್ರೈಸು, ATP ಅಂತ ಕರೀತಾರೆ ಅದನ್ನ, ಸರಿನಾ, ಅದು ಬಂದು 25 ರೂಪಾಯಿ ಕುತ್ಕೊಳ್ಳುತ್ತೆ. ಎರಡರದ್ದು ಆವರೇಜ್. ಇದರಲ್ಲಿ ಕ್ವಾಂಟಿಟಿ ಚೇಂಜ್ ಆದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು 200 ತಗೊಂಡೆ ಅನ್ಕೊಳ್ಳಿ, ಇಲ್ಲಿ 100 ತಗೊಂಡೆ, ಇಲ್ಲಿ 200 ತಗೊಂಡೆ ಅಂದರೆ ಅದ್ರದ್ದು ಎರಡರದ್ದು ಆವರೇಜ್ ಎಷ್ಟಿರುತ್ತೆ ಪ್ರೈಸು, ಅಲ್ಲಿ ಬಂದು ನಿಮ್ಮ ಎಂಟ್ರಿ ಪಾಯಿಂಟ್ ಕುತ್ಕೊಳ್ಳುತ್ತೆ. ಸರಿನಾ? ಅದನ್ನ ಆವರೇಜಿಂಗ್ ಔಟ್ ಅಂತ ಕರೀತಾರೆ ಸ್ಟಾಕ್ ಮಾರ್ಕೆಟಲ್ಲಿ. ಸರಿನಾ? ಇದೆಲ್ಲ ಟ್ರೇಡಿಂಗ್ ಪಾಯಿಂಟಲ್ಲಿ ಹೇಳ್ಕೊಡ್ತೀನಿ. ಯಾವ ಪಾಯಿಂಟಲ್ಲಿ ನೀವು ತಗೊಂಡಿರ್ತೀರಿ, ಯಾವ ಪ್ರೈಸ್ ಪಾಯಿಂಟಲ್ಲಿ ನೀವು ತಗೊಂಡಿರ್ತೀರಾ ಅದನ್ನೇ ಎಂಟ್ರಿ ಅಂತ ಕರೀತಾರೆ. ಸ್ಟಾಪ್ ಲಾಸ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು 50 ರೂಪಾಯಲ್ಲಿ ಒಂದು ಸ್ಟಾಕ್ನ ತಗೊಂಡಿರ್ತೀನಿ ಅಂತ ಇಟ್ಕೊಳ್ಳಪ್ಪ, ನಾನು ಟ್ರೇಡಿಂಗ್ ಅಂತ ತಗೊಂಡಿರ್ತೀನಿ ಅಂತ ಇಟ್ಕೊಳ್ಳಿ. 50 ರೂಪಾಯಲ್ಲಿ ಟ್ರೇಡಿಂಗ್ ಇರ್ಬೋದು ಅಥವಾ ಇನ್ವೆಸ್ಟ್ಮೆಂಟ್ ಇರ್ಬೋದು, ಯಾವುದಕ್ಕೆ ಇರ್ಬೋದು. ನನ್ನ ಐಡಿಯಾ ಏನು, ಈ ಸ್ಟಾಕ್ನ ಚೆನ್ನಾಗಿ ಅನಲೈಸ್ ಮಾಡಿರ್ತೀನಿ, ಫಂಡಮೆಂಟಲ್ ಆಗಿ ಅನಲೈಸ್ ಮಾಡಿರ್ತೀನಿ, ಟೆಕ್ನಿಕಲಿ ಅನಲೈಸ್ ಮಾಡಿರ್ತೀನಿ, ಟೆಕ್ನಿಕಲಿ ಅನಲೈಸ್ ಮಾಡಿ ಎಂಟ್ರಿ ತಗೊಂಡಿರ್ತೀನಿ. 50 ರೂಪೀಸ್ ಪರ್ಫೆಕ್ಟ್ ಅಂತ ಅನ್ಸುತ್ತೆ ನನಗೆ ಪ್ರೈಸು, 50 ರೂಪೀಸಲ್ಲಿ ತಗೊಂಡಿರ್ತೀನಿ ಎಂಟ್ರಿ. ನನ್ನ ಐಡಿಯಾ ಏನು, ಈ ಸ್ಟಾಕು 80 ರೂಪೀಸ್ಗೆ ಹೋದಾಗ ನಾನು ಮಾರ್ಬಿಡ್ತೀನಿ, ಪ್ರಾಫಿಟ್ ಬುಕ್ ಮಾಡ್ಕೊಂಡ್ಬಿಡ್ತೀನಿ ಅನ್ನೋದು ನನ್ನ ಐಡಿಯಾ. ಓಕೆನಾ? 80 ರೂಪೀಸ್ ಬಂದರೆ ಸಾಕು, ಪರ್ ಸ್ಟಾಕು ನಂಗೆ 30 ರೂಪೀಸ್ ಲಾಭ ಬಂದರೆ ನಾನು ಮಾರ್ಬಿಡ್ತೀನಿ ಅಂತ ಐಡಿಯಾ ಇರುತ್ತೆ. ಅಕಸ್ಮಾತ್ ಇದು ವರ್ಕೌಟ್ ಆಗಿಲ್ಲ ಅಂದರೆ 50 ರೂಪಾಯಿಂದ ಸ್ಟಾಕು 35 ರೂಪಾಯಿಗೆ ಬಂದರೆ ನಾನು ಲಾಸ್ ಬುಕ್ ಮಾರ್ಕೊಂಡ್ಬಿಡ್ತೀನಿ ಅಂತ ಇಟ್ಕೊತೀನಿ. ಈಗ ಸರಿನಾ, 30 ರೂಪಾಯಿಗೆ ಬಿದ್ದ ಕೆಳಗಡೆ ನಾನು ಲಾಸು ಫೇಸ್ ಮಾಡೋಕ್ಕಾಗಲ್ಲ. ನನ್ನ ಮ್ಯಾಕ್ಸಿಮಮ್ ಕೆಪಾಸಿಟಿ 35 ರೂಪಾಯಿವರೆಗೂ. ಪರ್ ಸ್ಟಾಕು 15 ರೂಪಾಯಿ ಅಷ್ಟೇ ನಾನು ರಿಸ್ಕ್ ತಗೊಳಕ್ಕಾಗೋದು ಅಂತ ಅನ್ಕೊಂಡು ಫಿಕ್ಸ್ ಆಗಿರ್ತೀನಿ. ಸರಿನಾ? 35 ರೂಪಾಯಿಗೆ ಬಂದರೆ ನಾನು ಲಾಸ್ ಬುಕ್ ಮಾಡ್ಕೊಂಡು ಮಾರ್ಬಿಡ್ತೀನಿ ಅಂತ ಫಿಕ್ಸ್ ಆಗಿರ್ತೀನಿ. ಆ 30 ರೂಪಾಯಿ ಲಾಸ್ ಬುಕ್ ಮಾಡ್ಕೊಂಡು ಮಾರ್ಕೊತೀನಿ ಅಂತ ಹೇಳಿ ಏನು ಡಿಸೈಡ್ ಆಗಿರ್ತೀನೋ ಅದನ್ನೇ ಸ್ಟಾಪ್ ಲಾಸ್ ಅಂತ ಕರೆಯೋದು. SL ಸ್ಟಾಪ್ ಲಾಸ್ ಅಂತ ಕರೀತಾರೆ. ಇದನ್ನ ನಾನು ಮ್ಯಾನ್ಯುವಲಿನೂ ಮಾಡ್ಬೋದು, ನಾನೇ ಸಿಸ್ಟಮಲ್ಲಿ ಡೈರೆಕ್ಟಾಗಿ ಹೋಗಿ ಎಕ್ಸಿಟ್ ಆಗ್ಬೋದು. ಇಲ್ಲ ಅಂದರೆ SL ಆರ್ಡರ್ ಪ್ಲೇಸ್ ಮಾಡೋದ್ರ ಮುಖಾಂತರ ಎಕ್ಸಿಟ್ ಆಗ್ಬೋದು. ಸರಿನಾ? ಇದನ್ನೆಲ್ಲ ಹೇಳ್ಕೊಡ್ತೀನಿ, ಟ್ರೇಡಿಂಗಲ್ಲಿ ಹೇಳ್ಕೊಡ್ತೀನಿ ಯಾವ ಥರ ಪ್ಲೇಸ್ ಮಾಡೋದು, SL ಆರ್ಡರ್ ಅಂತೆಲ್ಲ, ಬೈಯಿಂಗ್ ಆರ್ಡರ್ ಯಾವ ಥರ ಪ್ಲೇಸ್ ಮಾಡೋದು, ಅದರಲ್ಲಿ ಯಾವ ಟೈಪ್ಸ್ ಇದೆ,
SL ಆರ್ಡರ್ ಯಾವ ಥರ ಪ್ಲೇಸ್ ಮಾಡೋದು, ಅದರಲ್ಲಿ ಯಾವ ಟೈಪ್ಸ್ ಇದೆ, ಇದನ್ನೆಲ್ಲ ನಾನು ಟ್ರೇಡಿಂಗ್ ಇದರಲ್ಲಿ ಹೇಳ್ಕೊಡ್ತೀನಿ ಸರಿನಾ. ಈಗ ಇಷ್ಟು ಗೊತ್ತಿರಬೇಕು, ಬೇಸಿಕ್ ಇದು ಸರಿನಾ. ಈ ಟರ್ಮ್ಸು, ಈ ಪದಗಳು ಬೇಸಿಕ್ ಇದು, ಇಷ್ಟು ಗೊತ್ತಿರಬೇಕು ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅರ್ಥ ಮಾಡ್ಕೊಬೇಕು ಅಂದರೆ, ಟೆಕ್ನಿಕಲ್ ಟರ್ಮ್ಸ್. ಅದಕ್ಕೆ ಇದನ್ನ ಎಕ್ಸ್ಪ್ಲೇನ್ ಮಾಡಿದೆ. ನೆಕ್ಸ್ಟ್ ಮುಂದೆ ಹೋಗೋಣ. ನೆಕ್ಸ್ಟ್ ಇಂಡೆಕ್ಸ್ ಕೇಳಿರ್ತೀರ ನೀವು ನೋಡಿ, ನಿಫ್ಟಿ ಬ್ಯಾಂಕು, ಸೆನ್ಸೆಕ್ಸ್, ಈ ತರ ಇಂಡೆಕ್ಸಸ್ ಕೇಳಿರ್ತೀರಾ. ಈ ಇಂಡೆಕ್ಸ್ ಅಂದ್ರೆ ಏನು ಅಲ್ವಾ, ನಿಮ್ಗೊಂದು ಕ್ಯೂರಿಯಾಸಿಟಿ ಇರುತ್ತೆ, ಏನಪ್ಪ ನಿಫ್ಟಿ ಅಂದ್ರೆ ಏನು, ನಿಫ್ಟಿ 50 ಅಂದ್ರೆ ಏನು, ನಿಫ್ಟಿ 100 ಅಂದ್ರೆ ಏನು, ಈ ತರ ಇರುತ್ತೆ ನಿಮಗೆ ಕ್ಯೂರಿಯಾಸಿಟಿ. ತಿಳ್ಕೊಳ್ಳೋಣ ಏನು ಅಂದ್ರೆ, ಈಸಿ ಟು ಅಂಡರ್ಸ್ಟ್ಯಾಂಡ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತೀನಿ ಸರಿನಾ. ಇವಾಗ ನೀವು ಅನ್ನ ಬೇಯಿಸಕ್ಕೆ ಹೇಳ್ತೀರಾ ಅಲ್ವಾ. ಕುಕಿಂಗ್ ಈಸ್ ಎ ಬೇಸಿಕ್ ಲೈಫ್ ಸ್ಕಿಲ್. ಗಂಡಸರೇ ಇರ್ಬೋದು, ಹೆಂಗಸರೇ ಇರ್ಬೋದು, ಎಲ್ಲರಿಗೂ ಬರಲೇಬೇಕು ಸರಿನಾ. ಇಟ್ಸ್ ನಾಟ್ ಅಬೌಟ್ ಜೆಂಡರ್. ಕುಕಿಂಗ್ ಈಸ್ ಎ ಬೇಸಿಕ್ ಲೈಫ್ ಸ್ಕಿಲ್, ನೀವು ಕಲ್ತಿರಲೇಬೇಕು, ಸರ್ವೈವಲ್ ಸ್ಕಿಲ್ ಅದು. ಅನ್ನ ಮಾಡ್ತೀರಾ ಅನ್ಕೊಳ್ಳಿ, ಒಂದು ಈ ಕುಕ್ಕರಲ್ಲಾದರೆ ಇದು ಅಪ್ಲೈ ಆಗಲ್ಲ. ಕುಕ್ಕರಲ್ಲಿ ಏನೋ ಆಗ್ಬಿಟ್ಟು ವಿಸಿಲ್ ಕೂಗಿಸ್ಬಿಟ್ರೆ ಆಗೋಯ್ತು ಅನ್ನ. ಬಟ್ಲಲ್ಲಿ ಮಾಡ್ತಾರಲ್ವ ಅನ್ನ, ಅವಾಗ ಅನ್ನ ಬೆಂದಿದೆಯಾ ಇಲ್ವಾ ಅಂತ ಯಾವ ಥರ ಚೆಕ್ ಮಾಡ್ತಾರೆ? ಕೈ ಹಾಕ್ಬಿಟ್ಟು ಹಿಂಗೆ ಸಾಯಿಬಾಬಾ ಥರ ಕೈ ಹಾಕ್ಬಿಟ್ಟು ಫುಲ್ ಎತ್ಕೊಂಡು ಎಲ್ಲ ಚೆಕ್ ಮಾಡ್ತಾರಾ? ಇಲ್ಲ ಅಲ್ವಾ, ಪವರ್ಸ್ ಇಲ್ಲ ಅಲ್ವಾ ನಮಗೆ, ಕೈ ಸುಟ್ಟು ಕಬಾಬ್ ಆಗ್ಬಿಡುತ್ತೆ. ಸೊ ಏನು ಮಾಡಬೇಕು, ಸೌಟಲ್ಲಿ ಸ್ವಲ್ಪ ಒಂದು 4-5 ಎತ್ಕೊಂಡು ಈ ಥರ ಪ್ರೆಸ್ ಮಾಡಿ ನೋಡ್ತೀವಿ ಅಲ್ವಾ. ಕ್ಲೀನಾಗಿ ಪ್ರೆಸ್ ಆಗಿ ನೀಟಾಗಿ ಈ ಥರ ಸ್ಮ್ಯಾಶ್ ಆದರೆ ಅದು ನೀಟಾಗಿ ಬೆಂದಿದೆ ಅಂತ ಅರ್ಥ. ಇಲ್ಲ ಒಳಗಡೆ ಗಟ್ಟಿ ಇದೆ ಅಂದರೆ ಇನ್ನೂ ಬೆಂದಿಲ್ಲ ಅಂತ ಅರ್ಥ ಅಲ್ವಾ. ಅದೇ ಥರ ತಾನೇ ನೋಡ್ತಾರೆ, ಸೀದಾ ಕೈ ಹಾಕಲ್ಲ. ಅದೇ ಥರ ಸ್ಟಾಕ್ ಮಾರ್ಕೆಟಲ್ಲಿ ಓವರ್ ಆಲ್ ಟ್ರೆಂಡ್ ಯಾವ ಥರ ಇದೆ, ಓವರ್ ಆಲ್ ಕಂಡೀಷನ್ ಯಾವ ಥರ ಇದೆ ಸ್ಟಾಕ್ ಮಾರ್ಕೆಟಲ್ಲಿ ಅಂತ ತಿಳ್ಕೊಳ್ಳೋಕೆ ಕಂಪ್ಲೀಟ್ ಸ್ಟಾಕ್ಸ್ನ ಅನಲೈಸ್ ಮಾಡಬೇಕು ಅಂತ ಏನಿಲ್ಲ. ಸಾವಿರಾರು ಸ್ಟಾಕ್ ಇದೆ, ಎಲ್ಲ ಸ್ಟಾಕ್ಸ್ನು ತೆಗೆದುಕೊಂಡು ನೀವು ಅನಲೈಸ್ ಮಾಡ್ಕೊಂಡು ಕೂತ್ಕೊಳಕ್ಕಾಗುತ್ತಾ? ಇಲ್ಲ. ಅದಕ್ಕೆ ಏನು ಮಾಡಬೇಕು, ಟಾಪ್ ಕಂಪ್ನೀಸು, ಟಾಪ್ ಒಂದು 50 ಕಂಪ್ನೀಸ್ ಅಂತ ಇಟ್ಕೊಳ್ಳಿ. ನಿಫ್ಟಿ 50ಅಲ್ಲಿ ಟಾಪ್ 50 ಕಂಪ್ನೀಸ್ ಇನ್ವಾಲ್ವ್ ಆಗಿರುತ್ತೆ. ನಿಫ್ಟಿ ಚಾರ್ಟ್ ನೋಡಿದಾಗ ನಮ್ಗೆ ಅರ್ಥ ಆಗೋಗುತ್ತೆ ಮಾರ್ಕೆಟ್, ಓವರ್ ಆಲ್ ಮಾರ್ಕೆಟ್ ಯಾವ ಥರ ಇದೆ, ಅಪ್ ಟ್ರೆಂಡಲ್ಲಿ ಇದೆಯಾ, ಡೌನ್ ಟ್ರೆಂಡಲ್ಲಿ ಇದೆಯಾ ಅಂತ. ಆ ಸಾವಿರಾರು ಗಟ್ಟಲೆ ಸ್ಟಾಕ್ಸ್ನ ನಾವು ಅನಲೈಸ್ ಮಾಡೋ ಬದಲು ನಿಫ್ಟಿನ ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಯಾವ ಥರ ಇದೆ, ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ಯಾವ ಥರ ಇದೆ, ಟ್ರೆಂಡ್ ಯಾವ ಥರ ಇದೆ ಅಂತ. ಸರಿನಾ, ಅದೇ ಇದು ಎಕ್ಸಾಂಪಲ್ ಕೊಟ್ಟಿರೋದು. ನೆಕ್ಸ್ಟ್, ದೀಸ್ ಕಂಪನೀಸ್ ದಟ್ ಯು ಹ್ಯಾವ್ ಐಡೆಂಟಿಫೈ ಕಲೆಕ್ಟಿವ್ಲಿ ಮೇಕಪ್ ಅ ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್. ನಿಫ್ಟಿ 50 ಅಂತ ಕರಿತೀರವಲ್ಲ, ಇದೆ ಟಾಪ್ 50 ಕಂಪ್ನೀಸು. ಅದು ಕ್ರೈಟೀರಿಯಾ ಏನು ಅಂತ ಹೇಳ್ತೀನಿ. ಟಾಪ್ 50 ಕಂಪ್ನೀಸು ನಿಫ್ಟಿ 50 ಅಂತ ಮಾಡ್ತಾರೆ. ಯಾವುದೇ ಒಂದು ಕಂಟ್ರಿದಾಗಲಿ ಒಂದು ಎಕಾನಮಿನ ಮೆಜರ್ ಮಾಡೋಕ್ಕೆ ಇದು ಒಂದು ಇಂಪಾರ್ಟೆಂಟ್ ಟೂಲ್ ಆಗುತ್ತೆ. ಓವರ್ ಆಲ್ ಮಾರ್ಕೆಟು ನಮ್ಗೆ ನಿಫ್ಟಿ ಇರೋ ಥರ ಬೇರೆ ದೇಶದಲ್ಲೂ ಬೇರೆ ಬೇರೆ ಇಂಡೆಕ್ಸ್ ಇರುತ್ತೆ. ಸೊ ನಮ್ಮ ದೇಶದಲ್ಲಿ ನಿಫ್ಟಿ ಬಂದು ಮೇನ್ ಇಂಡೆಕ್ಸ್ ಅಲ್ವಾ. ಅದನ್ನ ನೋಡಿದ ತಕ್ಷಣ ನಮ್ಮ ದೇಶದಲ್ಲಿ ಆರ್ಥಿಕ ಸ್ಥಿತಿ ಯಾವ ಥರ ಇದೆ, ಎಕನಾಮಿಕ್ ಕಂಡೀಷನ್ ಯಾವ ಥರ ಇದೆ ಅಂತ ಒಂದು ಐಡಿಯಾ ಬಂದ್ಬಿಡುತ್ತೆ ಸರಿನಾ. ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್ ದಟ್ ಈಸ್ ಅಪ್ ಇಂಡಿಕೇಟ್ಸ್ ಪೀಪಲ್ ಆರ್ ಆಪ್ಟಿಮಿಸ್ಟಿಕ್ ಅಬೌಟ್ ದ ಫ್ಯೂಚರ್. ಅಂದರೆ ಈಗ ನಮ್ಮ ಕಂಟ್ರಿದು ನಿಫ್ಟಿ ಅಪ್ ಟ್ರೆಂಡಲ್ಲಿದ್ದರೆ ಅದೇನು ಸೂಚನೆ ಕೊಡುತ್ತೆ ಅಂದರೆ ಪೀಪಲ್ ಆರ್ ಆಪ್ಟಿಮಿಸ್ಟಿಕ್ ಓವರ್ ಎಕಾನಮಿ ಮೇಲೆ ಜನಕ್ಕೆ ನಂಬಿಕೆ ಜಾಸ್ತಿ ಇದೆ, ಎಲ್ಲ ಹೂಡಿಕೆ ಮಾಡ್ತಾ ಇದ್ದಾರೆ, ಒಳ್ಳೆ ಕಂಪ್ನೀಸ್ ಮೇಲೆ ಹೂಡಿಕೆ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಏನಕ್ಕೆ ಹೂಡಿಕೆ ಮಾಡ್ತಾರೆ? ಆರ್ಥಿಕ ಸ್ಥಿತಿ ಚೆನ್ನಾಗಿದೆ, ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೂಡಿಕೆ ಮಾಡ್ತಾರೆ ಅಲ್ವಾ. ಒಂದು ಕಂಟ್ರಿದು ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್ ಡೌನ್ ಇದ್ರೆ ಇಟ್ ಇಂಡಿಕೇಟ್ಸ್ ದಟ್ ಪೀಪಲ್ ಆರ್ ಪೆಸಿಮಿಸ್ಟಿಕ್ ಅಬೌಟ್ ದ ಫ್ಯೂಚರ್. ಅಂದ್ರೆ ಯಾವುದೇ ಒಂದು ಕಂಟ್ರಿದು ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್ ಕೆಳಗಡೆ ಬೀಳ್ತಾನೆ ಹೋಗ್ತಾನೆ ಇದ್ರೆ, ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನಮ್ದು ನಿಫ್ಟಿ ಇಂಡೆಕ್ಸ್ ಬೀಳ್ತಾನೆ ಹೋಯ್ತು ಅನ್ಕೊಳ್ಳಿ, ಬಿದ್ದೇ ಹೋಯ್ತು, 24,000 ಅರೌಂಡ್ ಇಲ್ಲ ಇವಾಗ, 24,000ದಿಂದ 19,000 ಹೊರಟಾಯ್ತು, 18,000 ಹೊರಟಾಯ್ತು, 16,000 ಹೊರಟಾಯ್ತು, ಈ ತರ ಬೀಳ್ತಾನೆ ಇದೆ ಅನ್ಕೊಳ್ಳಿ. ಆ ಬೀಳ್ತಾನೆ ಇದ್ರೆ ಇಂಡೆಕ್ಸ್ ಮೇಲೆ ಅದು ಏನು ಸೂಚನೆ ಕೊಡುತ್ತೆ ಅಂದ್ರೆ ಜನರಿಗೆ ಓವರ್ ಆಲ್ ಸ್ಟಾಕ್ ಮಾರ್ಕೆಟ್ ಮೇಲೆ ನಂಬಿಕೆ ಇಲ್ಲ, ಯಾರು ಹೂಡಿಕೆ ಮಾಡ್ತಾ ಇಲ್ಲ, ಕಂಪನೀಸ್ ಮೇಲೆ, ಎಕಾನಮಿ ಮೇಲೆ ನಂಬಿಕೆ ಇಲ್ಲ ಅಂತ ಅರ್ಥ. ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್ ಇಸ್ ಒನ್ ಆಫ್ ದ ಇಂಡಿಕೇಟರ್ ಆಫ್ ಎಕಾನಮಿ. ಓಕೆ, ಈಗ ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್ ಅಲ್ಲಿ ಇನ್ಕ್ಲೂಡ್ ಆಗ್ಬೇಕಂದ್ರೆ, ಯಾವುದೇ ಒಂದು ಕಂಪನಿ ನಿಫ್ಟಿಯಲ್ಲಿ ಇನ್ಕ್ಲೂಡ್ ಆಗ್ಬೇಕಂದ್ರೆ ಸರ್ಟನ್ ಕ್ರೈಟೀರಿಯಾ ಇರುತ್ತೆ. ಆ ಕ್ರೈಟೀರಿಯಾ ಏನೇನು ಅಂತ ಡಿಸ್ಕಸ್ ಮಾಡೋಣ. ಒಂದು ಸರ್ಟನ್ ಕ್ರೈಟೀರಿಯಾನ ಕ್ವಾಲಿಫೈ ಆಗುತ್ತೆ. ಒಂದ್ಸರಿ ಅದು ಕ್ವಾಲಿಫೈ ಆದ್ಮೇಲೆ ಅದು ಕಂಟಿನ್ಯೂಸ್ ಆಗಿ ಅದೇ ಕ್ರೈಟೀರಿಯಾ ಮೇಂಟೈನ್ ಮಾಡಬೇಕು. ಆ ಕ್ರೈಟೀರಿಯಾಸ್ ಏನೇನಂತ ಡಿಸ್ಕಸ್ ಮಾಡೋಣ. ಆ ಕ್ರೈಟೀರಿಯಾಸ್ನ ಯಾವಾಗ ಅದು ಮೇಂಟೈನ್ ಮಾಡೋದ್ರಲ್ಲಿ ಫೇಲ್ ಆಗುತ್ತೆ, ಯಾವುದೇ ಒಂದು ಕ್ರೈಟೀರಿಯಾದಲ್ಲಿ ಅದು ಫೇಲ್ ಆದರೆ ಅದನ್ನ ಇಂಡೆಕ್ಸ್ ಇಂದ ತೆಗೆದು ಬಿಸಾಕ್ತಾರೆ. ಬೇರೆ ಸ್ಟಾಕು ಯಾವ್ದು ಆ ಕ್ರೈಟೀರಿಯಾನ ಬಂದು ಫಿಲ್ ಮಾಡುತ್ತೋ ಅದನ್ನ ಎತ್ಕೊಂಡ್ಬಂದು ಅದ್ರ ಪ್ಲೇಸ್ ಅಲ್ಲಿ ಕೊಡ್ತಾರೆ. ಈ ತರ 6 ಮಂತ್ಸ್ಗೆ ಒಂದ್ಸಲಿ ರಿವ್ಯೂ ಆಗ್ತಾ ಇರುತ್ತೆ ಸರಿನಾ. ಏನೇನು ಕ್ವಾಲಿಟೀಸ್ ಫುಲ್ಫಿಲ್ ಮಾಡಬೇಕು ನೋಡಿ. ಇದನ್ನ ಟೆಕ್ನಿಕಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳಿದ್ರೆ ನಿಮ್ಗೆ ಕನ್ಫ್ಯೂಸ್ ಆಗೋಗುತ್ತೆ. ಸೊ ಈಸಿಯಾಗಿ ಅರ್ಥ ಆಗಲಿ ಅಂದ್ಬಿಟ್ಟು ಸ್ಪೋರ್ಟ್ಸ್ದು ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಫ್ಟಿ 50 ಬಂದು ಆಲ್ ಸ್ಟಾರ್ ಟೀಮ್ ಅಂತ ಅರ್ಥ ಮಾಡ್ಕೊಳ್ಳೋಣ. ಆಲ್ ಸ್ಟಾರ್ ಟೀಮ್ ಅಂದ್ರೆ ಬೆಸ್ಟ್ ಟೀಮ್ ಅಂತ ಅರ್ಥ ಸರಿನಾ. ಇರೋ ಪ್ಲೇಯರ್ಸ್ ಅಲ್ಲೆಲ್ಲ ಬೆಸ್ಟ್ ಅಲ್ಲಿ ಒಂದಷ್ಟು ಗ್ರೂಪ್ ಇರುತ್ತಲ್ವಾ, ಆ ಗ್ರೂಪು ನಿಫ್ಟಿ 50 ಅಂತ ಅನ್ಕೊಳ್ಳೋಣ. ಆ ಗ್ರೂಪ್ಗೆ ಸೆಲೆಕ್ಟ್ ಆಗ್ಬೇಕಂದ್ರೆ ಕೆಲವೊಂದು ಕ್ರೈಟೀರಿಯಾಸ್ ಪಾಸ್ ಮಾಡ್ಬೇಕಲ್ವಾ ಪ್ಲೇಯರ್ಸು, ಸ್ಪೋರ್ಟ್ಸ್ ಪ್ಲೇಯರ್ಸು. ಅದೇ ತರ ನಿಫ್ಟಿಗೆ ಇನ್ಕ್ಲೂಡ್ ಆಗ್ಬೇಕಂದ್ರೆ ಸ್ಟಾಕ್ಸು ಆ ಕ್ರೈಟೀರಿಯಾಸ್ನ ಫುಲ್ಫಿಲ್ ಮಾಡಬೇಕು. ಏನೇನು? ಫಸ್ಟು ದೇ ಮಸ್ಟ್ ಬಿ ಲೋಕಲ್, ಅಂದ್ರೆ ಇಂಡಿಯನ್ ಕಂಪ್ನಿನೇ ಆಗಿರಬೇಕು, ಇಂಡಿಯಾದೇ ಕಂಪ್ನಿ ಆಗಿರ್ಬೇಕು ಅದು ಸರಿನಾ. ಇಂಡಿಯನ್ ಕಂಪ್ನಿ ಆಗಿದ್ರೆ ಮಾತ್ರ ಅದಕ್ಕೆ ನಿಫ್ಟಿಯಲ್ಲಿ ಚಾನ್ಸ್ ಕೊಡೋದು ಸರಿನಾ. ಬೇರೆ ದೇಶದ ಕಂಪ್ನಿಗೆ ನಿಫ್ಟಿಯಲ್ಲಿ ಚಾನ್ಸ್ ಕೊಡಲ್ಲ. ನೆಕ್ಸ್ಟು
ಕಂಪನಿ ಮಸ್ಟ್ ಬಿ ಅನ್ ಇಂಡಿಯನ್ ಕಂಪನಿ ಅಂಡ್ ಮಸ್ಟ್ ಬಿ ಲಿಸ್ಟೆಡ್ ಇನ್ ದ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, NSE ಅಲ್ಲೇ ಲಿಸ್ಟ್ ಆಗಿರಬೇಕು. ಇಂಡಿಯನ್ ಕ್ರಿಕೆಟ್ ಟೀಮ್ ಹಂಗೆ ಸೆಲೆಕ್ಟ್ ಆಗ್ಬೇಕಂದ್ರೆ ಬೇರೆ ಬೇರೆ ದೇಶದವ್ರು ನಿತ್ಕೊಂಡ್ಬಂದು ಹಾಕೊಂಡ್ಬಿಡ್ತಾರ, ಇಲ್ಲ ಅಲ್ವಾ? ಇಂಡಿಯನ್ ಸಿಟಿಸನ್ ಆಗಿರಬೇಕು. ಇಂಡಿಯನ್ ಸಿಟಿಸನ್ ಆಗಿದ್ರೆ ಮಾತ್ರ ಇಂಡಿಯನ್ ಕ್ರಿಕೆಟ್ ಟೀಮ್ ಸೆಲೆಕ್ಟ್ ಆಗ್ತಾರೆ. ಅದೇ ತರ ನೆಕ್ಸ್ಟ್ ಸೈಜ್ ಅಂಡ್ ಪಾಪ್ಯುಲಾರಿಟಿ. ಅಂದ್ರೆ ಯಾವುದೇ ಒಂದು ಪ್ಲೇಯರ್ ನಮ್ ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆಗ್ಬೇಕು ಅಂದ್ರೆ ಒಂದು ಏನೇನ್ ನೋಡ್ತಾರೆ, ಅವ್ನ ಕೆಪಾಸಿಟಿ ನೋಡ್ತಾರೆ. ಅವ್ನ ಕೆಪಾಸಿಟಿ ಎಷ್ಟು ರನ್ಸ್ ಹೊಡಿತಾನೆ, ಸರಿನಾ? ಅವನ ಹೆಸರು ಪಾಪ್ಯುಲಾರಿಟಿ ಎಷ್ಟಿದೆ. ಈಗ ಫಾರ್ ಎಕ್ಸಾಂಪಲ್ ವೈಭವ್ ಸೂರ್ಯವಂಶಿ ಅಷ್ಟು ಚಿಕ್ಕ ವಯಸ್ಸಿದ್ರು ಅವ್ನಿಗೆ ಏನಕ್ಕೆ ಇಂಡಿಯನ್ ಟೀಮ್ ಸೆಲೆಕ್ಟ್ ಮಾಡ್ಕೊಳಕ್ ರೆಡಿ ಇದಾರೆ ಅಂದ್ರೆ ರನ್ಗಳು ಹಂಗ್ ಹೊಡಿತಾನೆ, ಅವ್ನ ಪಾಪ್ಯುಲಾರಿಟಿ ಆ ರೇಂಜ್ಗಿದೆ, ಸರಿನಾ? ಅದೇ ತರ ಇದ್ರಲ್ಲೂ ಅಷ್ಟೇ. ಯಾವುದೇ ಒಂದು ಕಂಪ್ನಿ ನಿಫ್ಟಿಯಲ್ಲಿ ಇನ್ಕ್ಲೂಡ್ ಆಗ್ಬೇಕಂದ್ರೆ, ನನ್ನ ಕಂಪನಿ ಬಂದು ನಿಫ್ಟಿಯಲ್ಲಿ ಲಿಸ್ಟ್ ಆಗ್ಬೇಕು ಅಂದ್ರೆ ನಂದು ಈಗ ಫಾರ್ ಎಕ್ಸಾಂಪಲ್ 40% ಶೇರ್ ಇರುತ್ತೆ ಅನ್ಕೊಳ್ಳಿ ಕಂಪ್ನಿಯಲ್ಲಿ. ನಾನು 40% ಶೇರ್ ಬಿಟ್ಟು 60% ಶೇರ್ ಇರುತ್ತಲ್ವಾ, ಆ 60% ಮಾರ್ಕೆಟ್ ಕ್ಯಾಪಿಟಲ್ ಎಷ್ಟಿದೆ, ಸರಿನಾ? ಅದ್ರದ್ದು ವ್ಯಾಲ್ಯೂ ಎಷ್ಟಿದೆ ಅದನ್ನೇ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪ್ ಅಂತ ಕರೀತಾರೆ. ಈ 40% ಕನ್ಸಿಡರ್ ಮಾಡಲ್ಲ. ನಾನು ಮಾರ್ಕೆಟ್ಗೆ ಬಿಟ್ಟಿರ್ತೀನಲ್ವಾ 60%, ಇದನ್ನ ಕನ್ಸಿಡರ್ ಮಾಡ್ತಾರೆ. ಆಕ್ಟಿವ್ ಆಗಿ ಟ್ರೇಡ್ ಆಗ್ತಾ ಇರೋ ಶೇರ್ಸು ಮಾರ್ಕೆಟಲ್ಲಿ ನನ್ನ ಕಂಪ್ನಿಯಲ್ಲಿ ಎಷ್ಟು ಪರ್ಸೆಂಟ್ ಇದೆ ಅದ್ರದ್ದು ವೆಯ್ಟೇಜ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಕ್ಯಾಲ್ಕುಲೇಟ್ ಮಾಡಿಕೊಂಡು ದೊಡ್ಡದಾಗಿರೋದನ್ನ ಮಾತ್ರ ತಗೊಂತಾರೆ. ವಿಚ್ ಇಸ್ ಬೇಸಿಕಲಿ ಮೀನ್ಸ್ ವ್ಯಾಲ್ಯೂ ಆಫ್ ದ ಶೇರ್ಸ್ ದಟ್ ಆರ್ ಆಕ್ಚುಲಿ ಅವೈಲೇಬಲ್ ಫಾರ್ ರೆಗ್ಯುಲರ್ ಪೀಪಲ್ ಲೈಕ್ ಯು ಅಂಡ್ ಮೀ ಟು ಟ್ರೇಡ್, ಅಲ್ವಾ? ನಾನು ಅದನ್ನ ಹೇಳಿದ್ದು. ಇಟ್ ಡಸಂಟ್ ಕೌಂಟ್ ದ ಶೇರ್ಸ್ ಹೆಲ್ಡ್ ಟೈಟ್ಲಿ ಬೈ ದ ಕಂಪನೀಸ್ ಫೌಂಡರ್ ಆರ್ ದ ಗವರ್ನಮೆಂಟ್, ಸರಿನಾ? ಕಂಪನಿ ಪ್ರಮೋಟರ್ ಇರ್ಬೋದು ಅಥವಾ ಗೌರ್ಮೆಂಟ್ ಇರ್ಬೋದು, ಅದ್ರದ್ದು ಏನಾದರೂ ಕಂಪನಿಯಲ್ಲಿ ಶೇರ್ ಇದ್ರೆ ಆ ಶೇರ್ಸ್ನ ಕನ್ಸಿಡರ್ ಮಾಡಲ್ಲ ಈ ಕ್ಯಾಲ್ಕುಲೇಟ್ ಮಾಡೋಕ್ಕೆ, ಫ್ರೀ ಫ್ಲೋಟ್ ಕ್ಯಾಪಿಟಲೈಸೇಷನ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ. ನೆಕ್ಸ್ಟ್ ಈಸಿ ಟು ಟ್ರೇಡ್ ರೂಲ್. ಅಂದ್ರೆ ಸ್ಟಾಕ್ ಮಸ್ಟ್ ಬಿ ವೆರಿ ಈಸಿ ಟು ಬೈ ಅಂಡ್ ಸೆಲ್ ವಿತೌಟ್ ಡ್ರಾಸ್ಟಿಕಲಿ ಚೇಂಜಿಂಗ್ ದ ಪ್ರೈಸ್. ದಿಸ್ ಮೆಷರ್ಡ್ ಬೈ ದ ಇಂಪ್ಯಾಕ್ಟ್ ಕಾಸ್ಟ್. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ಕಂಪ್ನಿದು ಶೇರ್ದು 1000 ಶೇರ್ ಒಂದೇ ಸಲ ಬೈ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಅಷ್ಟು ಬೈ ಮಾಡಿದಾಗ ಆ ಕಂಪನಿ ಶೇರ್ ಪ್ರೈಸ್ ಬಂದು ಡ್ರಾಸ್ಟಿಕ್ ಆಗಿ ಮೂವ್ ಆಗಬಾರ್ದು. 1000 ಆರ್ಡರ್ ನಾನು ಪ್ಲೇಸ್ ಮಾಡಿದ ತಕ್ಷಣ, 1000 ಸ್ಟಾಕ್ಸ್ಗೆ ನಾನು ಆರ್ಡರ್ ಪ್ಲೇಸ್ ಮಾಡಿದ ತಕ್ಷಣ ಒಂದೇ ಸಲ 100 ರೂಪಾಯಿ 200 ರೂಪಾಯಿ ಆ ಥರ ಜಂಪ್ ಆಗ್ಬಿಡೋದು, ಈ ಥರ ಆಗಬಾರ್ದು. ಪ್ರೈಸ್ ಮೂವ್ಮೆಂಟು ಅಷ್ಟು ಬೇಗ ಆಗಬಾರ್ದು, ಸರಿನಾ? ಅದೊಂದು ಕ್ರೈಟೀರಿಯಾ. ಇದು ಈಸಿಯಾಗಿ ಅರ್ಥ ಆಗ್ಬೇಕಂದ್ರೆ ನೀವು ಒಂದು ಅಂಗಡಿಗೆ ಹೋಗ್ತೀರಾ ಅನ್ಕೊಳ್ಳಿ, ಅಲ್ಲಿ ಹೋಗಿ ಬ್ರೆಡ್ ಅಥವಾ ಏನೋ ಒಂದು ಬಿಸ್ಕೆಟ್ ಏನೋ ಒಂದು ತಗೊಂತೀರಾ, ಅದ್ರದ್ದು ಲಿಮಿಟೆಡ್ ಕ್ವಾಂಟಿಟಿ ಸ್ಟಾಕ್ ಇರುತ್ತೆ. ಫಾರ್ ಎಕ್ಸಾಂಪಲ್ 50 ಕ್ವಾಂಟಿಟಿ ಸ್ಟಾಕ್ ಇರುತ್ತೆ ಅನ್ಕೊಳ್ಳಿ, 50 ಪೀಸ್ ಬ್ರೆಡ್ ಸ್ಟಾಕ್ ಇರುತ್ತೆ. ನೀವೇನ್ ಮಾಡ್ತೀರಾ, 50 ಪೀಸು ಒಂದೇ ಸಲ ತಗೊಂಡ್ಬಿಡ್ತೀರಾ. ತಗೊಂಡಾಗ ಏನಾಗುತ್ತೆ, ಸ್ಟಾಕ್ ಖಾಲಿ ಆಗೋಗುತ್ತೆ. ಬೇರೆಯವರು ನೆಕ್ಸ್ಟ್ ಯಾರಾದ್ರೂ ಬಂದು ನನ್ಗೆ ಬೇಕೇ ಬೇಕು, ಬ್ರೆಡ್ ಬೇಕೇ ಬೇಕು ಅಂದ್ರೆ ಅವರು ಹೈಯರ್ ಪ್ರೈಸ್ ಕೋಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಪರ್ ಪೀಸ್ಗೆ 50 ರೂಪಾಯಿ ಅಂದ್ರೆ ಅವರು ನಾನು 100 ರೂಪಾಯಿ ಕೊಡ್ತೀನಿ ಅನ್ನೋಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಅದ್ರ ಪ್ರೈಸ್ ಮೂವ್ಮೆಂಟ್ ಡ್ರಾಸ್ಟಿಕ್ ಆಗೋಯ್ತು. 50 ರೂಪಾಯಿ ಇದ್ದಿದ್ದು ಸೀದಾ 100 ರೂಪಾಯಿ ಕೊಟ್ಟೋಯ್ತು. ಈ ತರ ಆಗ್ಬಾರ್ದು ಅಂದ್ರೆ ಅದ್ರದ್ದು ಅವೈಲಬಿಲಿಟಿ ಜಾಸ್ತಿ ಇರಬೇಕು, ಆ ಬ್ರೆಡ್ದು ಅವೈಲಬಿಲಿಟಿ ಜಾಸ್ತಿ ಇರಬೇಕು, ಅಲ್ವಾ? ಸೇಮ್ ಸ್ಟಾಕ್ದು ಅಷ್ಟೇ. ಸ್ಟಾಕ್ದು ಅವೈಲಬಿಲಿಟಿ ಅಂದ್ರೆ ಲಿಕ್ವಿಡಿಟಿ ಜಾಸ್ತಿ ಇರಬೇಕು. ನಾವು ಹೋಗಿ 1000 ಸ್ಟಾಕ್ಗೆ ಆರ್ಡರ್ ಪ್ಲೇಸ್ ಮಾಡಿದ್ರು ಅದು ಡ್ರಾಸ್ಟಿಕ್ ಆಗಿ ಮೂವ್ಮೆಂಟ್ ಆಗಬಾರ್ದು, ಸರಿನಾ? ಇದೊಂದು ಕ್ರೈಟೀರಿಯಾ. ನೆಕ್ಸ್ಟ್ ಆ ಪರ್ಟಿಕ್ಯುಲರ್ ಕಂಪ್ನಿ ಯಾವುದು ನಿಫ್ಟಿಗೆ ಸೆಲೆಕ್ಟ್ ಆಗುತ್ತೋ ಅದು ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅಲ್ಲಿ ಟ್ರೇಡ್ ಆಗ್ತಾ ಇರಬೇಕು, ಸರಿನಾ? ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅಲ್ಲಿ ಆಲ್ರೆಡಿ ಟ್ರೇಡ್ ಆಗ್ತಾ ಇರಬೇಕು ಆ ಕಂಪನಿ, ಇಲ್ಲ ಅಂದ್ರೆ ತಗೊಳಲ್ಲ. ಇದು ಹೆಂಗೆ ಅಂದ್ರೆ, ಈಗ ಇಂಡಿಯನ್ ಕ್ರಿಕೆಟ್ ಟೀಮ್ ಸೆಲೆಕ್ಟ್ ಆಗ್ಬೇಕಂದ್ರೆ ಫಸ್ಟ್ ರಣಜಿ ಟ್ರೋಫಿ ಆಡಿರ್ಬೇಕು ಅಥವಾ ಸ್ಟೇಟ್ ಲೆವೆಲ್ ಆಡಿರ್ಬೇಕು, ಈ ತರ ಕ್ರೈಟೀರಿಯಾಸ್ ಇರುತ್ತಲ್ವಾ, ಆ ತರ ಇದು. FNO ಅಲ್ಲಿ ಟ್ರೇಡ್ ಆಗೋದು ಮಿನಿಮಮ್ ಎಲಿಜಿಬಿಲಿಟಿ ಕ್ರೈಟೀರಿಯಾ. ನೋ ಡೇಸ್ ಆಫ್ ರೂಲ್. ಅಂದ್ರೆ ಇವಾಗ ಯಾವುದೋ ಒಂದು ಪ್ಲೇಯರ್ ನ ಸೆಲೆಕ್ಟ್ ಮಾಡ್ಕೊಬೇಕು ಅಂದ್ರೆ ಅವನು ಎಷ್ಟು ಡೆಡಿಕೇಟೆಡ್ ಆಗಿದ್ದಾನೆ ಅಂತ ಚೆಕ್ ಮಾಡ್ತಾರಲ್ವಾ. ಡೈರೆಕ್ಟ್ ಆಗಿ ಒಂದು ವಾರ ಬರಲ್ಲ ಪ್ರಾಕ್ಟೀಸ್ಗೆ, ಒಂದು 15 ದಿನ ಪ್ರಾಕ್ಟೀಸ್ ಬರಲ್ಲ ಅಂದ್ರೆ ದಟ್ ಶೋಸ್ ಅನ್ರಿಲಯಬಿಲಿಟಿ ಆಫ್ ದಟ್ ಪ್ಲೇಯರ್, ಅಲ್ವಾ? ಸೇಮ್ ಇದೇ ತರ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಅಷ್ಟೇ. ಯಾವುದೇ ಕಂಪನಿ ಬಂದು ಕಂಟಿನ್ಯೂಸ್ ಆಗಿ ಸ್ಟಾಕ್ ಮಾರ್ಕೆಟ್ ಓಪನ್ ಇದ್ದಿದ್ದ ದಿನಲ್ಲೆಲ್ಲ ಟ್ರೇಡ್ ಆಗ್ತಾ ಇರಬೇಕು, ಫ್ಲಾಟ್ ಆಗಬಾರ್ದು, ಸರಿನಾ? ಮೇಲೆಗೂ ಹೋಗದೆ ಕೆಳಗಡೆನೂ ಹೋಗದೆ ಒಂದೇ ಪ್ರೈಸಲ್ಲಿ 50 ರೂಪಾಯಲ್ಲೇ ಒಂದು ಪಾಯಿಂಟ್ ಮೂವ್ ಆಗದೆ 50 ರೂಪಾಯಲ್ಲೇ ಸ್ಟಕ್ ಆಗಿ ಯಾರು ಬೈ ಮಾಡ್ತಾ ಇಲ್ಲ, ಯಾರು ಸೆಲ್ಲು ಮಾಡ್ತಾ ಇಲ್ಲ, ಆ ಥರ ಇರಬಾರ್ದು ಕಂಪನೀಸು. ಈ ಥರ ಇದ್ರೆ ನಿಫ್ಟಿಗೆ ಎಲಿಜಿಬಿಲಿಟಿ ಆಗಲ್ಲ. ನಿಫ್ಟಿಯಲ್ಲಿರೋ ಯಾವ ಕಂಪನಿನೂ ಈ ಥರ ಆಗಲ್ಲ. ಮೂವ್ಮೆಂಟ್ ಆಗ್ತಾನೆ ಇರುತ್ತೆ, ಮೇಲೆ ಕೆಳಗಡೆ ಹೋಗ್ತಾನೆ ಇರುತ್ತೆ. ಅದನ್ನೇ ನೋ ಟ್ರೇಡ್ ಆಫ್ ರೂಲ್ ಅಂತ ಕರೀತಾರೆ, ಸರಿನಾ? ಈ ಥರ ನೋಡಿ, ಅನಾಲಜಿ ಅಂದರೆ ಈ ಎಕ್ಸಾಂಪಲ್ ಕೊಟ್ಟು ನಿಮ್ಗೆ ಈ ಥರ ನೋಟ್ಸ್ ಡಿಸೈನ್ ಮಾಡಿದ್ದೀನಿ, ನೀಟಾಗಿ ಅರ್ಥ ಆಗೋ ಥರ, ಸರಿನಾ? ಈ ಪಾಯಿಂಟ್ ಆವಾಗಲೇ ಹೇಳಿದ್ದೀನಿ. ಪೀಪಲ್ ಹು ರನ್ ನಿಫ್ಟಿ 50 ಅಂದರೆ NSE ಅವರು ದೇ ರಿವ್ಯೂ ದಿಸ್ ಕಂಪ್ನೀಸ್ ಟ್ವೈಸ್ ಎ ಇಯರ್, 6 ಮಂತ್ಸ್ಗೆ ಒಂದ್ಸಲಿ ರಿವ್ಯೂ ಮಾಡ್ತಾ ಇರ್ತಾರೆ ನಿಫ್ಟಿ 50 ಕಂಪ್ನೀಸು. ಈ ಕ್ರೈಟೀರಿಯಾಸ್ನ ನಾನು ಹೇಳಿದ್ನಲ್ಲ ಇಷ್ಟೊತ್ತು, ಈ ಕ್ರೈಟೀರಿಯಾಸ್ನ ಪಾಸ್ ಮಾಡ್ತಾ ಇದೆಯಾ ಇಲ್ವಾ? ಅಕಸ್ಮಾತ್ ಆ ಕ್ರೈಟೀರಿಯಾಸ್ ಅಲ್ಲಿ ಏನಾದರೂ ಮಿಸ್ ಆಗಿದ್ರೆ, ಯಾವುದಾದ್ರು ಒಂದು ಕ್ರೈಟೀರಿಯಾ ಮಿಸ್ ಆಗಿದ್ರು ಆ ಕಂಪ್ನಿನ ಓಡಿಸ್ಬಿಡ್ತಾರೆ ಈಚೆಗೆ ಓಡಿಸ್ಬಿಟ್ಟು ಬೇರೆ ಕಂಪ್ನಿ ಇರುತ್ತಲ್ವಾ, ನಿಫ್ಟಿ 50 ಬಿಟ್ಟು ಬೇರೆ ಟಾಪ್ ಕಂಪ್ನೀಸ್ ಅಲ್ಲಿ ಯಾವ ಕಂಪ್ನಿ ಎಲಿಜಿಬಲ್ ಇರುತ್ತೋ ಆ ಕಂಪ್ನಿನ ತಗೊಂಡು ಇಂಡೆಕ್ಸ್ಗೆ ಇನ್ಕ್ಲೂಡ್ ಮಾಡ್ತಾರೆ. ಓಕೆ, ಈಗ ಸೆಕ್ಟರ್ಸ್ ಬಗ್ಗೆ ಮಾತಾಡೋಣ. ಸೆಕ್ಟರ್ಸ್ ಅಂದ್ರೆ ಏನು? ನೀವು ನ್ಯೂಸ್ ಅಲ್ಲಾದ್ರೂ ಆಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಾದ್ರೂ ಆಗಿರ್ಬೋದು ಕೇಳಿರ್ತೀರಾ. ಸೆಕ್ಟರು, ನಿಫ್ಟಿ ಸೆಕ್ಟರು, FMCG ಸೆಕ್ಟರು, ಮೆಟಲ್ ಸೆಕ್ಟರು, ಈ ತರ ಕೇಳಿರ್ತೀರಾ. ಆ ಸೆಕ್ಟರ್ ಅಂದ್ರೆ ಏನು? ಇನ್ ಸ್ಟಾಕ್ ಮಾರ್ಕೆಟ್ ಎ ಸೆಕ್ಟರ್ ಈಸ್ ಎ ಕಲೆಕ್ಷನ್ ಆಫ್ ಕಂಪನೀಸ್ ದಟ್ ಶೇರ್ ಸಿಮಿಲರ್ ಬಿಸ್ನೆಸ್ ಆಕ್ಟಿವಿಟೀಸ್. ಅಂದ್ರೆ ಬ್ಯಾಂಕಿಂಗ್ ಇರ್ಬೋದು, ಟೆಕ್ನಾಲಜಿ ಇರ್ಬೋದು, ಅಥವಾ ಮೆಟಲ್ಸ್ ಇರ್ಬೋದು, ಆಟೋ ಇರ್ಬೋದು, ಈ ಥರ
ಸಿಮಿಲರ್ ಟೈಪ್ ಆಫ್ ಕಂಪನೀಸು ಅಂದ್ರೆ ಸಿಮಿಲರ್ ಬಿಸ್ನೆಸ್ ಅಲ್ಲಿ ಇರ್ತಾರಲ್ವಾ, ಆಟೋದಲ್ಲಿ ಯಾವ್ದಾವ್ದು M&M, ಮಾರುತಿ, ಅತುಲ್ ಆಟೋ, ಬಜಾಜು, ಹೀರೋ, ಇದ್ರದ್ದೆಲ್ಲ ಏನ್ ಬಿಸ್ನೆಸ್ಸು? ಆಟೋಮೊಬೈಲ್ಸ್, ಬೈಕ್ಸ್ ಇರ್ಬೋದು, ಕಾರ್ಸ್ ಇರ್ಬೋದು, ಆಟೋಗಳಿರ್ಬೋದು, ಇದು ಬಿಸ್ನೆಸ್, ಮೇನ್ ಬಿಸ್ನೆಸ್ ಅಲ್ವಾ. ಇವೆಲ್ಲ ಬಂದು ಆಟೋಮೊಬೈಲ್ ಸೆಕ್ಟರ್ ಅಲ್ಲಿ ಬರುತ್ತೆ. ಆಟೋಮೊಬೈಲ್ ಸೆಕ್ಟರ್ ನಿಫ್ಟಿ ಆಟೋ ಅಂತ ಸಪರೇಟ್ ಇಂಡೆಕ್ಸ್ ಇದೆ ಅದಕ್ಕೆ. ಅದೇ ತರ IT ಇಂಡೆಕ್ಸ್ ಅಲ್ಲಿ ಇನ್ಫೋಸಿಸ್ಸು, ವಿಪ್ರೋ, ಈ ತರ ಕಂಪ್ನೀಸ್ ಎಲ್ಲ ಸೇರಿ IT ಇಂಡೆಕ್ಸ್ ಅಂತ ಹಾಕ್ತಾರೆ, ಸರಿನಾ. ಅದಕ್ಕೆ ಸಪರೇಟ್ ಇಂಡೆಕ್ಸ್ ಇದೆ. ಇದನ್ನೇ ಸೆಕ್ಟರ್ಸ್ ಅಂತ ಕರೀತಾರೆ. ಆಟೋ ಸೆಕ್ಟರು, ಇನ್ನು IT ಸೆಕ್ಟರು, FMCG ಸೆಕ್ಟರು, ಈ ತರ, ಸರಿನಾ. ಬೈ ಗ್ರೂಪಿಂಗ್ ಸ್ಟಾಕ್ಸ್ ದಿಸ್ ವೇ ಮಾರ್ಕೆಟ್ ಅಲೋಸ್ ಇನ್ವೆಸ್ಟರ್ ಟು ಅನಲೈಸ್ ಬೆಟರ್ ಅಂಡರ್ಸ್ಟ್ಯಾಂಡ್ ಹೌ ಸ್ಪೆಸಿಫಿಕ್ ಪಾರ್ಟ್ಸ್ ಆಫ್ ದ ಎಕಾನಮಿ ಆರ್ ಪರ್ಫಾರ್ಮಿಂಗ್. ಅಂದ್ರೆ ಈ ತರ ಏನಕ್ಕೆ ಗ್ರೂಪ್ ಮಾಡ್ತಾರೆ ಅಂದ್ರೆ ಅನಲೈಸ್ ಮಾಡೋರಿಗೆ ಈಸಿ ಆಗುತ್ತೆ. ಈಗ ಆಟೋ ಸೆಕ್ಟರ್ ಯಾವ ತರ ಪರ್ಫಾರ್ಮ್ ಮಾಡ್ತಾ ಇದೆ, IT ಸೆಕ್ಟರ್ ಯಾವ ತರ ಪರ್ಫಾರ್ಮ್ ಮಾಡ್ತಾ ಇದೆ, FMCG ಸೆಕ್ಟರ್ ಯಾವ ತರ ಪರ್ಫಾರ್ಮ್ ಮಾಡ್ತಾ ಇದೆ, ಬ್ಯಾಂಕ್ ಸೆಕ್ಟರ್ ಯಾವ ತರ ಪರ್ಫಾರ್ಮ್ ಮಾಡ್ತಾ ಇದೆ, ಈ ತರ ಸಪರೇಟ್ ಸೆಕ್ಟರ್ಸ್ನ ಅನಲೈಸ್ ಮಾಡಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ತಗೊಬಹುದು. ಅದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ತರ ಸಪರೇಟ್ ಸೆಕ್ಟರ್ಸ್ ಮಾಡಿದ್ದಾರೆ ಅಲ್ವಾ. ಮೇಜರ್ ಸೆಕ್ಟರ್ಸ್ ಆಫ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಯಾವ್ದು? ಬ್ಯಾಂಕ್ ಅಂಡ್ ಫಿನಾನ್ಷಿಯಲ್ ಸರ್ವಿಸಸ್. ಇದ್ರಲ್ಲಿ ಯಾವ್ದಾದ್ರು ಬರುತ್ತೆ? ಬ್ಯಾಂಕ್ಸ್ ಬರುತ್ತೆ, ಮತ್ತೆ ಲೋನ್ ಲೆಂಡಿಂಗ್ ಕಂಪನೀಸ್ ಬರುತ್ತೆ, ಫಿನಾನ್ಸ್ ಕಂಪನೀಸು, ಮತ್ತೆ ಬ್ಯಾಂಕ್ಸು, ಇದೆಲ್ಲ ಬಂದು ಬ್ಯಾಂಕ್ ಅಂಡ್ ಫೈನಾನ್ಷಿಯಲ್ ಸರ್ವಿಸ್ BFSI ಸೆಕ್ಟರ್ ಅಲ್ಲಿ ಬರುತ್ತೆ, ಸರಿನಾ. ನೆಕ್ಸ್ಟ್ IT ಸೆಕ್ಟರ್, ಇದ್ರಲ್ಲಿ ಯಾವ್ದಾದ್ರು ಬರುತ್ತೆ? ಸಾಫ್ಟ್ವೇರ್ ಕಂಪನೀಸು, ಇನ್ಫೋಸಿಸು, ವಿಪ್ರೋ, ಟೆಕ್ ಮಹೇಂದ್ರ, ಈ ತರ ಕಂಪನೀಸ್ ಎಲ್ಲ IT ಅಂಡರ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ FMCG ಸೆಕ್ಟರ್, ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್, ಇದರಲ್ಲಿ ಯಾವ್ದಾದ್ರು ಬರುತ್ತೆ? ಡಾಬರು, ITC, ಕೋಲ್ಗೇಟು, ಇದೆಲ್ಲ ಬಂದು ಫಾಸ್ಟ್ ಮೂವಿಂಗ್ ಸೆಕ್ಟರ್ಸ್ FMCG ಸೆಕ್ಟರ್ ಅಲ್ಲಿ ಬರುತ್ತೆ, ಸರಿನಾ. ನೆಕ್ಸ್ಟ್ ಆಟೋಮೊಬೈಲ್ ಅಂಡ್ ಆಕ್ಸಿಲರೀಸ್, ಇದೆಲ್ಲ ಹೇಳಿದ್ದೀನಿ. ಆಟೋಮೊಬೈಲ್ ಕಂಪನೀಸ್ ಎಲ್ಲ ಬರುತ್ತೆ. ಆಕ್ಸಿಲರೀಸ್ ಅಂದ್ರೆ ಆಟೋಮೊಬೈಲ್ ಸ್ಪೇರ್ ಪಾರ್ಟ್ಸ್ ಕಂಪನಿ, ಊನೋ ಮಿಂಡಾ, ಸಂವರ್ಧನ ಮದರ್ಸನ್ನು, ಈ ತರ ಸುಮಾರು ಕಂಪನೀಸ್ ಆಟೋ ಆಕ್ಸಿಲರೀಸ್ ಕಂಪನೀಸ್ ಇರುತ್ತೆ. ಅದು ಕೂಡ ಆಟೋಮೊಬೈಲ್ ಸೆಕ್ಟರ್ ಅಲ್ಲೇ ಬರುತ್ತೆ, ಸರಿನಾ. ಇದೇ ತರ ಎನರ್ಜಿ, ಆಯಿಲ್ ಅಂಡ್ ಗ್ಯಾಸ್ ಸಪರೇಟ್ ಇದೆ. ಫಾರ್ಮಾಸ್ಯೂಟಿಕಲ್, ಫಾರ್ಮಾದಲ್ಲಿ ಯಾವುದು? ಡಾಕ್ಟರ್ ರೆಡ್ಡಿ, ಝೈಡಸ್, ಡಿವಿಸ್ ಲ್ಯಾಬ್, ಸಿಪ್ಲಾ, ಇವೆಲ್ಲ ಬಂದು ಫಾರ್ಮಾ ಸೆಕ್ಟರ್ ಅಲ್ಲಿ ಬರುತ್ತೆ, ಫಾರ್ಮಾಸ್ಯೂಟಿಕಲ್ ಸೆಕ್ಟರ್ ಅಲ್ಲಿ. ನೆಕ್ಸ್ಟ್ ಇಂಡಸ್ಟ್ರಿಯಲ್ ಇನ್ಫ್ರಾಸ್ಟ್ರಕ್ಚರ್, ಇದರಲ್ಲಿ ಯಾವ್ದಾದ್ರು ಬರುತ್ತೆ? L&T ಅಂಡ್ ಟ್ರಾನ್ಸ್ಫಾರ್ಮರ್ಸ್ ಅಂಡ್ ರೆಕ್ಟಿಫೈಯರ್ಸ್, ಮತ್ತೆ ಕೊಚ್ಚಿನ್ ಶಿಪ್ ಯಾರ್ಡು, ಇದೆಲ್ಲ ಇಂಡಸ್ಟ್ರಿಯಲ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಬರುತ್ತೆ, ಸರಿನಾ. ನೆಕ್ಸ್ಟ್ ಮೆಟೀರಿಯಲ್ಸ್ ಅಂಡ್ ಮೆಟಲ್ಸ್, ಟಾಟಾ ಸ್ಟೀಲು, ಸಿಮೆಂಟ್ ಇರ್ಬೋದು, ಮತ್ತೆ ಪೇಂಟ್ ಸೆಕ್ಟರು, ಇದೆಲ್ಲ ಮೆಟೀರಿಯಲ್ಸ್ ಮತ್ತೆ ಮೆಟಲ್ಸ್ ಅಂಡರ್ ಅಲ್ಲಿ ಬರುತ್ತೆ. ಈ ತರ ಡಿಫ್ರೆಂಟ್ ಗ್ರೂಪ್ಸ್ ಮಾಡ್ಬಿಟ್ಟು ಅದಕ್ಕೆ ಅಂತ ಇಂಡೆಕ್ಸ್ ಮಾಡಿರ್ತಾರೆ. ಆ ಇಂಡೆಕ್ಸ್ ಏನಕ್ಕೆ ಮಾಡಿರ್ತಾರೆ ಅಂದ್ರೆ ಈ ತರ ಗ್ರೂಪ್ ಕಂಪನೀಸ್ ಯಾವ ತರ ಪರ್ಫಾರ್ಮ್ ಮಾಡ್ತಾ ಇದೆ ಓವರ್ ಆಲ್ ಎಕಾನಮಿಯಲ್ಲಿ ಅಂತ ಅರ್ಥ ಮಾಡ್ಕೊಳ್ಳೋಕೆ ಈ ತರ ಗ್ರೂಪ್ಸ್ ಮಾಡಿರ್ತಾರೆ ಅಷ್ಟೇ. ನೆಕ್ಸ್ಟ್ ಈ ತರ ಸೆಕ್ಟರ್ಸ್ ನ ಏನಕ್ಕೆ ಡಿಸೈನ್ ಮಾಡ್ತಾರೆ ಅಂದ್ರೆ ರೆಗ್ಯುಲೇಟರಿ ಅಂಡ್ ಪಾಲಿಸಿ ಇಂಪ್ಯಾಕ್ಟ್. ಅಂದ್ರೆ ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಬಜೆಟ್ ಅಲ್ಲೋ ಅಥವಾ ಯಾವುದೋ ಒಂದು ಮೀಟಿಂಗ್ ಅಲ್ಲಿ ಏನೋ ಒಂದು ಪಾಲಿಸಿ ಬಿಡುತ್ತೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಬ್ಯಾಂಕಿಂಗ್ ಸೆಕ್ಟರ್ ನ ಟಾರ್ಗೆಟ್ ಮಾಡ್ಕೊಂಡು ಏನೋ ಒಂದು ಪಾಲಿಸಿ ಬಿಡುತ್ತೆ, ಇಂಟ್ರೆಸ್ಟ್ ರೇಟ್ ಡೌನ್ ಮಾಡೋದಿರ್ಬೋದು, ಅಥವಾ ರೀಸೆಂಟ್ ಆಗಿ ಟ್ಯಾಕ್ಸ್ ಕಟ್ ಆಯ್ತಲ್ಲ ಆ ತರ ಯಾವುದೋ ಒಂದು ಪಾಲಿಸಿ ಬಿಡುತ್ತೆ ಅನ್ಕೊಳ್ಳಿ. ಆ ಪಾಲಿಸಿ ಬಂದು ಗೌರ್ಮೆಂಟ್ ಪಾಲಿಸಿ ಬಂದು ಯಾವ ಸೆಕ್ಟರ್ ಮೇಲೆ ಜಾಸ್ತಿ ಎಫೆಕ್ಟ್ ಬೀಳುತ್ತೆ ಅದನ್ನ ಅನಲೈಸ್ ಮಾಡ್ಕೊಳಕ್ ಈಸಿ ಆಗುತ್ತೆ. ಸೆಕ್ಟರ್ಸ್ ಆಗಿ ಡಿವೈಡ್ ಆಗಿದ್ರೆ ಆ ಸೆಕ್ಟರ್ಸ್ ಅಲ್ಲಿ ಯಾವ ಕಂಪನಿ ಬರುತ್ತೆ, ಆ ಕಂಪನೀಸ್ ಮೇಲೆ ಏನೇನು ಎಫೆಕ್ಟ್ ಆಗುತ್ತೆ, ಈ ತರ ಅನಲೈಸ್ ಮಾಡಕ್ಕೆ ಸ್ಟಡಿ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂಡ್ ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಶನ್. ಅಂದ್ರೆ ಇನ್ವೆಸ್ಟರ್ಸ್ ಅವ್ರ ಹತ್ರ ಇರೋ ದುಡ್ಡನ್ನೆಲ್ಲ ಎತ್ಕೊಂಡೋಗಿ ಒಂದೇ ಸೆಕ್ಟರ್ ಮೇಲೆ ಆಗಬಾರ್ದು ಅಲ್ವಾ, ಪೋರ್ಟ್ಫೋಲಿಯೋನ ಡೈವರ್ಸಿಫೈ ಮಾಡಬೇಕು. ಇದನ್ನ ಇನ್ವೆಸ್ಟ್ಮೆಂಟ್ ಅಲ್ಲಿ ಹೇಳ್ಕೊಡ್ತೀನಿ ಯಾವ ತರ ಮಾಡಬೇಕು ಅಂತ. ಸೊ ಅದನ್ನ ಮಾಡೋದಕ್ಕೆ ಗೊತ್ತಾಗ್ಬೇಕಲ್ಲ ಯಾವ ಕಂಪನಿ ಯಾವ ಸೆಕ್ಟರ್ ಅಂಡರ್ ಅಲ್ಲಿ ಬರುತ್ತೆ ಅಂತ, ಅದಕ್ಕೆ ಈ ತರ ಗ್ರೂಪ್ ಮಾಡಿರ್ತಾರೆ. ನೆಕ್ಸ್ಟ್ ಸೆಕ್ಟರ್ ರೊಟೇಷನ್ ಸ್ಟ್ರಾಟಜಿ ಇದೇ ಅಂಡರ್ ಅಲ್ಲಿ ಬರುತ್ತೆ ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಶನ್ ಅಲ್ಲಿ. ಸೆಕ್ಟರು ಒಂದೊಂದ್ಸಲಿ ಮೂವ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಒಂದೊಂದ್ಸಲಿ IT ಸೆಕ್ಟರ್ ಮೇಲೆ ಹೋಗುತ್ತೆ, ಒಂದೊಂದ್ಸಲಿ ಆಟೋ ಸೆಕ್ಟರ್ ಮೇಲೆ ಹೋಗುತ್ತೆ, ಒಂದೊಂದ್ಸಲಿ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ ಮೇಲೆ ಹೋಗುತ್ತೆ, ಒಂದೊಂದ್ಸಲಿ FMCG ಸೆಕ್ಟರ್ ಮೇಲೆ ಹೋಗುತ್ತೆ. ಈ ತರ ಮೂವ್ಮೆಂಟ್ ಬರ್ತಾ ಅದ್ರ ಅಕಾರ್ಡಿಂಗು ಬೇಕಾದ್ರೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅದಕ್ಕೆ ಹೆಲ್ಪ್ ಆಗುತ್ತೆ ಈ ತರ ಸೆಕ್ಟರ್ಸ್ ಇದ್ರೆ. ನೆಕ್ಸ್ಟ್ ಟು ನೋ ಅಬೌಟ್ ಮಾರ್ಕೆಟ್ ಸೈಕಲ್ಸ್. ಮಾರ್ಕೆಟ್ ಬಂದು ಒಂದೇ ಸಲ ಮೇಲೆನೂ ಹೋಗ್ತಾ ಇರಲ್ಲ, ಕೆಳಗಡೆನೂ ಬೀಳ್ತಾ ಇರಲ್ಲ, ಅಥವಾ ಸೈಡ್ ವೈಸ್ ಅಲ್ಲೇ ಇರಲ್ಲ. ಸೈಕಲ್ಸ್ ಅಲ್ಲಿ ರೊಟೇಟ್ ಆಗ್ತಾ ಇರುತ್ತೆ. ಒಂದ್ಸಲಿ ಮೇಲೆ ಹೋಗುತ್ತೆ, ಮತ್ತೊಂದ್ಸಲಿ ಕನ್ಸಾಲಿಡೇಷನ್ ಆಗುತ್ತೆ, ಮತ್ತೆ ಕೆಳಗಡೆಗೆ ಬೀಳುತ್ತೆ, ಮತ್ತೆ ಮೇಲೆ ಹೋಗುತ್ತೆ, ಮತ್ತೆ ಕನ್ಸಾಲಿಡೇಷನ್ ಆಗುತ್ತೆ, ಮತ್ತೆ ಮೇಲೆ ಹೋಗುತ್ತೆ. ಈ ತರ ಸೈಕಲ್ಸ್ ಅಲ್ಲಿ ರೊಟೇಟ್ ಆಗ್ತಾ ಇರುತ್ತೆ. ಅಪ್ ಸೈಕಲ್ಲು, ಕನ್ಸಾಲಿಡೇಷನ್, ಡೌನ್ ಸೈಕಲ್ಲು, ಕನ್ಸಾಲಿಡೇಷನ್, ಅಪ್ ಸೈಕಲ್ಲು, ಈ ತರ ರೊಟೇಟ್ ಆಗ್ತಾ ಇರುತ್ತೆ ಮಾರ್ಕೆಟ್ ಸೈಕಲ್ಲು. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಸೆಕ್ಟರ್ಸ್ ಹೆಲ್ಪ್ ಆಗುತ್ತೆ. ಈ ತರ ಸೆಕ್ಟರ್ಸ್ ಆಗಿ ಡಿವೈಡ್ ಮಾಡಿದ್ರೆ ಯಾವ ಸೆಕ್ಟರ್ ಅಲ್ಲಿ ಯಾವ ತರ ಸೈಕಲ್ ರೊಟೇಟ್ ಆಗ್ತಾ ಇದೆ, ಅಪ್ ಟ್ರೆಂಡ್ ಯಾವ್ದ್ರಲ್ಲಿದೆ, ಡೌನ್ ಟ್ರೆಂಡ್ ಯಾವ್ದ್ರಲ್ಲಿದೆ, ಸೈಡ್ ವೇಸ್ ಯಾವ್ದ್ರಲ್ಲಿದೆ, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ ಈ ತರ ಸೆಕ್ಟರ್ಸ್ ಆಗಿ ಡಿವೈಡ್ ಮಾಡಿದ್ರೆ, ಸರಿನಾ.
ಓಕೆ, ಇವತ್ತಿಗೆ ಕ್ಲಾಸ್ಗೆ ಇಷ್ಟು ಸಾಕು, ಜಾಸ್ತಿ ಆಗೋಯ್ತು ಇನ್ಫಾರ್ಮೇಷನು. ನಿಮ್ಗೆಲ್ಲರಿಗೂ ಒಂದು ಟಾಸ್ಕ್ ಕೊಡ್ತೀನಿ ಸರಿನಾ. ಇದ್ರದ್ದೆಲ್ಲ ನೋಟ್ಸು ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ. ಟೆಲಿಗ್ರಾಮ್ ಗ್ರೂಪ್ದು ಬಂದು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ, ಅದರಿಂದ ಅದನ್ನು ಕ್ಲಿಕ್ ಮಾಡಿ. ಅದರಲ್ಲಿ ನಾನು ಯಾವುದು ಬೈ ಆರ್ ಸೆಲ್ ಟಿಪ್ಸ್ ಕೊಡಲ್ಲ, ಯಾವುದು ಸ್ಟಾಕ್ನ ಸಜೆಸ್ಟ್ ಮಾಡಲ್ಲ, ಬರೀ ನೋಟ್ಸ್ ಹಾಕೋಕೆ ಮಾತ್ರ ಇರೋದು ಸರಿನಾ. ಗ್ರೂಪು ಹೋಗಿ ಜಾಯ್ನ್ ಹಾಕ್ಕೊಳ್ಳಿ ಚಾನಲ್ಗೆ. ಆ್ಯಂಡ್ ನಿಮಗೆಲ್ಲ ಒಂದು ಟಾಸ್ಕ್ ಕೊಡ್ತೀನಿ. ಟಾಸ್ಕ್ ಏನು ಅಂದರೆ, ನೀವು ಡೈಲಿ ಯೂಸ್ ಮಾಡ್ತಿರಲ್ವ, ಏನೇ ಇರ್ಬೋದು, ಬೆಳಗ್ಗೆ ಟೀ ಕುಡಿತಾ ಇರ್ತೀರ, ಯಾವ ಕಂಪ್ನಿ ಟೀ, ಆ ಟೀ ಪುಡಿ ಮ್ಯಾನುಫ್ಯಾಕ್ಚರ್ ಮಾಡಿರೋದು ಯಾರು, ಅದು ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆಗಿದೆಯಾ, ಲಿಸ್ಟ್ ಆಗಿದ್ರೆ ಯಾವ ಕಂಪನಿ ಲಿಸ್ಟ್ ಆಗಿದೆ. ಬಿಸ್ಕೆಟ್ ತಿಂತೀರಾ, ಬಿಸ್ಕೆಟ್ ಯಾರು ಮಾಡಿದ್ದಾರೆ, ಬ್ರಿಟಾನಿಯಾ ಮಾಡಿದಾರಾ, ಡಾಬರ್ ಅವ್ರು ಮಾಡಿದಾರಾ, ITC ಅವ್ರು ಮಾಡಿರೋದಾರ, ಯಾವ ಕಂಪ್ನಿ ಇದೆ ಅದು ಲಿಸ್ಟ್ ಆಗಿದೆಯಾ ಮಾರ್ಕೆಟಲ್ಲಿ, ಇದನ್ನ ತಿಳ್ಕೊಂಡು ಲಿಸ್ಟ್ ಡೌನ್ ಮಾಡಿಬಿಟ್ಟು ನನಗೆ ಇನ್ಸ್ಟಾಗ್ರಾಮಲ್ಲಿ ಕಳಿಸಿ ಸರಿನಾ. DM ಮಾಡಿ ಇನ್ಸ್ಟಾಗ್ರಾಮಲ್ಲಿ. ನನಗೊಂಥರ ಖುಷಿ ಆಗುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೇ. ನಾನು ಹೇಳ್ಕೊಡೋದನ್ನ ಕಲಿತಾ ಇದ್ದಾರೆ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಸೆನ್ಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೇ. ಮತ್ತೆ ಈ ನೋಟ್ಸ್ನೆಲ್ಲ ನಿಮ್ಗೆ ಇಷ್ಟ ಆಗಿದ್ದ ಲ್ಯಾಂಗ್ವೇಜಲ್ಲಿ ನಿಮ್ಗೆ ಇಷ್ಟ ಆಗಿದ್ದ ಥರ ಬರ್ಕೊಂಡಿದ್ರೆ ಆ ನೋಟ್ಸ್ ಫೋಟೋ ನನಗೆ ಕಳಿಸಿ. ನಾನು ಹೇಳ್ಕೊಡ್ತಾ ಇರೋದು ವರ್ಕ್ ಆಗ್ತಾ ಇದೆ ಅಂತ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಷ್ಟೇ. ಸಿ ಯು ನೆಕ್ಸ್ಟ್ ವಿಡಿಯೋ. ಬೆವರಿಳ್ದೋಯ್ತು, ಬಿಸಿ ಜಾಸ್ತಿ. ಬಾಯ್.